ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪಾಪಾಬಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗಃ ಗೋಪಾಲ ಬಾಲಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಕಮಲೇ ದೇವಿ ಕಲ್ಲೂರಪುರವಾಸಿನಿ ಕರುಣಾನಿಲಯೇಸ್ಮಾಕಂ ಕಲ್ಯಾಣಂ ಕುರು ಸರ್ವದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ವಿಘ್ನಧ್ವಾಂತ ನಿವಾರಣೆ ಕತರಣಿಃ ವಿಘ್ನಾಟವೀ ಪಾವಕಃ ವಿಘ್ನೌ ವ್ಯಾಕುಲ ಲೋಪಮರ್ದ ಗರುಡೋ ವಿಘ್ನೇಭ ಪಂಚಾನನಃ ವಿಘ್ನೋತ್ತುಂಗ ಗಿರಿಪ್ರವೇದನ ಪವಿಃ ವಿಘ್ನಾಬ್ಧಿ ಕುಂಭೋದ್ಭವಃ ವಿಘ್ನಾಗೌ ಗಗನ ಪ್ರಚಂಡ ಪವನಃ ಪಾಯಾತ್ ಪ್ರಸಾದೋ ಗುರೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಮಹಾಭಾರತ ಖಿಲಭಾಗೆ ಹರಿವಂಶ ಪರ್ವ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಿತೃಪಕ್ಷದ ಪವಿತ್ರವಾದಂತಹ ಹಿರಿಯರ ಉಪಾಸನೆಯ ಪರ್ವಕಾಲದ ಈ 15 ದಿನಗಳಲ್ಲಿ ಹಿರಿಯರ ಉದ್ದೇಶಕವಾಗಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಅದು ಯಾಕೆ ಮಾಡಬೇಕು, ಅದರ ಹಿನ್ನೆಲೆ ಏನು, ಈ ವಿಚಾರವಾಗಿ ಮಹಾಭಾರತದ ಖಿಲಭಾಗ ಎನಿಸಿಕೊಂಡಿರತಕ್ಕಂತಹ ಹರಿವಂಶ ಪರ್ವದಲ್ಲಿ ಶ್ರಾದ್ದದ ವಿಚಾರವಾಗಿ ಶ್ರಾದ್ದ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಪಿತೃದೇವತೆಗಳು ಅಂದರೆ ಯಾರು, ಇದರಿಂದ ಶ್ರಾದ್ದ ಮಾಡೋದರಿಂದ ಏನಾಗ್ತದೆ ಅನ್ನುವಂತಹ ವಿಚಾರವಾಗಿ ವೇದವ್ಯಾಸದೇವರು ನಮಗೆ ಈ ಶ್ರೇಷ್ಠವಾಗಿರತಕ್ಕಂತಹ ಹರಿವಂಶದಲ್ಲಿ ಇದರ ವಿಸ್ತಾರವಾಗಿರುವಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಈ ಹರಿವಂಶ ಮಹಾಭಾರತದ ಖಿಲಭಾಗ ಅಂತ ಇದಕ್ಕೆ ಕರೀತಾರೆ. ಮಹಾಭಾರತ ಅಂದರೆ ತಾವೆಲ್ಲ ಕೇಳಿದವರೇ, ಶಾಸ್ತ್ರೇಶು ಭಾರತಂ ಸಾರಂ ಅಂತ. ಎಲ್ಲ ಶಾಸ್ತ್ರಗಳಲ್ಲಿ ಭಾಗವತ ಯಾವ
ಭಾರತ ಇದು ಶ್ರೇಷ್ಠ. ಯಾಕಂದ್ರೆ ಪಂಚಮೋ ವೇದಾನಾಂ ವೇದ ಅಂತ ಇದಕ್ಕೆ ಕರೀತಾರೆ. ಪಂಚಮ ವೇದವಾಗಿ ಇರತಕ್ಕಂತಹದ್ದು ಇದು. 5ನೇ ವೇದ ಅಂತ ಇದಕ್ಕೆ ಕರೀತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 5 ವೇದ, 4 ವೇದಗಳನ್ನು ನಾವು ಕಾಣ್ತೇವೆ. 5ನೇ ವೇದ ಅಂದ್ರೆ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತೈನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಮುನಿನಾ ನಿರ್ಮಿತಂ. ಯಾರಿಗೆ ವೇದಾಧ್ಯಯನದ ಅಧಿಕಾರ ಇಲ್ಲ ಅಂಥವರಿಗೆ ಶ್ರವಣ ಮಾಡುವುದಕ್ಕಾಗಿ ಮಹಾಭಾರತವನ್ನು ವೇದವ್ಯಾಸದೇವರು 1,00,000 ಶ್ಲೋಕಾತ್ಮಕವಾಗಿ ನಿರ್ಮಾಣ ಮಾಡಿ ಅದರ ಕೆಲಭಾಗ ರೂಪದಲ್ಲಿ ಈ ಹರಿವಂಶವನ್ನು ನಿರ್ಮಾಣ ಮಾಡಿ ಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಏನಿದು ಹರಿವಂಶ ಅಂತಾದರೆ ಸ್ವಲ್ಪ ಇದನ್ನು ನಾವು ನೋಡಲಿಕ್ಕೆ ಹೊರಡ್ತಕ್ಕಂಥವರಾಗ್ತಾ ಇದ್ದೀವಿ. ಏನು ಅಂದರೆ ಪರಮಾತ್ಮನ, ಕೃಷ್ಣನ ಅನೇಕ ವಿಧವಾಗಿರತಕ್ಕಂತಹ ವಂಶಗಳ ವಿಸ್ತಾರತೆಯನ್ನು ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿಯುವಂತೆ ಹೇಳಿರುವಂತಹ ಗ್ರಂಥ ಇದು ಹರಿವಂಶ. ಖಿಲಭಾಗ ಅಂದರೆ ಶ್ರೇಷ್ಠವಾಗಿರತಕ್ಕಂತಹದ್ದು, ಉಳಿದಿರತಕ್ಕಂತಹದ್ದು ಅಂತ. ನಾವು ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಉಳಿದಿರುವಂತಹ ಭಾಗವನ್ನೇ ನಾವು ಶ್ರೀ ಸೂಕ್ತ, ರಾತ್ರಿ ಸೂಕ್ತ ಅಂತ ಎಲ್ಲ ನಾವು ಋಗ್ವೇದಾದಿಗಳಲ್ಲಿ ನಾವು ಕಾಣ್ತೇವೆ. ಹಾಗೆ ಈ ಯಾವ ಮಹಾಭಾರತದಲ್ಲಿಯೂ ಕೂಡ ಖಿಲಭಾಗ ಅಂದಾಗ ಅದು ಯಾವುದು ಅಂದರೆ ಮಹಾಭಾರತದ ಖಿಲಭಾಗ ಆ ಯಾವ ಶ್ರೇಷ್ಠವಾಗಿರತಕ್ಕಂತಹ ಹರಿವಂಶ ಅಂತ ಇದಕ್ಕೆ ಕರೀತಕ್ಕಂಥವರಾಗ್ತಾ ಇದ್ದಾರೆ. ಈ ಹರಿವಂಶವನ್ನ ಯಾರು ಕೇಳಿದರು? ವೈಶಂಪಾಯನಾಚಾರ್ಯರು ಜನಮೇಜಯನನ್ನು ಕುರಿತು ಹೇಳಿರುವಂತಹದ್ದು ಮಹಾಭಾರತ. ಸ್ವಲ್ಪ ನಿಮಗೆ ತಿಳಿಯುವಂತೆ ಹೇಳಬೇಕು ಅಂತಾದರೆ, ತಂದೆ ಶುಕಾಚಾರ್ಯರಿಂದ ಪರೀಕ್ಷಿತ ಮಹಾರಾಜ ತಾನು ಭಾಗವತವನ್ನು ಆಲಿಸಿದ. ಭಾಗವತ ಹೊರಗೆ ಬರಬೇಕಾದರೆ ಶುಕಾಚಾರ್ಯರು ಪರೀಕ್ಷಿತ ರಾಜನ ಸಂವಾದ ರೂಪವಾಗಿ ನಮಗೆ ಭಾಗವತ ಬಂತು. ಆ ಭಾಗವತದ ಕೊನೆ ಭಾಗವೇ ಮಹಾಭಾರತದ ಉಗಮ ಸ್ಥಾನವಾಯಿತು. ಹೇಗೆ ಅಂದರೆ, ಪರೀಕ್ಷಿತ ಮಹಾರಾಜನಿಗೆ ಹಾವು ಕಚ್ಚಿ ಮರಣ ಹೊಂದಿದ ಅಂತನ್ನುವಂತಹ ವಿಷಯ ಮಗನಾಗಿರತಕ್ಕಂತಹ ಜನಮೇಜಯನಿಗೆ ವಿಷಯ ತಿಳಿದಾಗ ಸರ್ಪ ಕುಲವನ್ನೇ ನಾಶ ಮಾಡಲಿಕ್ಕೆ ಹೊರಟ ಜನಮೇಜಯ. ಸರ್ಪ ಕುಲವನ್ನೇ ನಾಶ ಮಾಡಿ ಹಾಕ್ತೇನೆ ಅಂತ ಹೊರಟಾಗ ಸರ್ಪ ಯಾಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಹಾವುಗಳು ಬಂದು ಆಹುತಿಯಾದಾಗ ತಕ್ಷಕನೇ ಬರಲಿಲ್ಲಲ್ಲ ಅಂದಾಗ ಇಂದ್ರನ ಜೊತೆಗೆ ಅವನು ಕುಳಿತುಕೊಂಡಿದ್ದಾನೆ ಅಂದಾಗ ಸೇಂದ್ರಾಯ ತಕ್ಷಕಾಯ ಸ್ವಾಹ, ಆ ಇಂದ್ರನ ಸಹಿತವಾಗಿ ತಕ್ಷಕನನ್ನು ಆಹುತಿ ಹಾಕಿಬಿಟ್ರಿ. ಬ್ರಾಹ್ಮಣರು ಮಂತ್ರಪಠನ ಮಾಡ್ತಾ ಇದ್ರೆ ಇಂದ್ರನ ಸಿಂಹಾಸನ ಗಡಗಡ ನಡುತ್ತಾ ಇದೆ. ಇನ್ನೇನು ಬಂದು ಬೀಳಬೇಕು ಅನ್ನುವಷ್ಟರಲ್ಲಿ ಆಸ್ತಿಕರು ಬಂದು ತಡಿತಾರೆ. ಅಲ್ಲಪ್ಪ, ನಿಮ್ಮ ತಂದೆಯ ಸೇಡಿ ಮರಣ ಹೊಂದಿದ್ದಾನೆ ಅನ್ನುವಂತಹ ಸೇಡಿಗಾಗಿ ನೀನು ಈಗೇನು ಮಾಡ್ತಾ ಇದೆಯಲ್ಲ ಹವನ, ಇದು ನಿಜವಾಗಲೂ ಕೂಡ ವಿಹಿತ ಅಲ್ಲ, ಮಾಡುವಂತಹದ್ದು ಮಾಡಬೇಡ, ಇದು ವಿಹಿತ ಅಲ್ಲ ಅಂತ ಹೇಳಿ ಅವನನ್ನು ತಡಿತಕ್ಕಂಥವರಾದಾಗ ವೈಶಂಪಾಯನಾಚಾರ್ಯರು ಬಂದು ಅಲ್ಲಿ ಜನಮೇಜಯನಿಗೆ ಉಪದೇಶ ಮಾಡುವಂತಹದ್ದೇ ಮಹಾಭಾರತ. ಅವನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ವೈಶಂಪಾಯನಾಚಾರ್ಯರು ಉತ್ತರವನ್ನು ಕೊಡಲಿಕ್ಕೆ ಹೊರಡುತ್ತಾರೆ. ಅಲ್ಲಿಂದಲೇ ಪ್ರಾರಂಭವಾಗಿದ್ದು ಮಹಾಭಾರತ. ಜನಮೇಜಯನ ಪ್ರಶ್ನೆಗಳಿಗೆ ವೈಶಂಪಾಯನಾಚಾರ್ಯರು ಅವರ ಹಿಂದಿನವರು ಮಾಡಿದ ಎಲ್ಲ ಕಥೆಯನ್ನು ವಿಸ್ತಾರವಾಗಿ ಅವನಿಗೆ ತಿಳಿಸಿರುವಂತಹದ್ದೇ 1,00,000 ಶ್ಲೋಕಾತ್ಮಕವಾಗಿರುವಂತಹ ಈ ಯಾವ ಶ್ರೇಷ್ಠವಾಗಿರುವಂತಹ ಮಹಾಭಾರತ. ಆ ಮಹಾಭಾರತದ ಉಳಿದ ಭಾಗ ಖಿಲ ಭಾಗ ಅಂತ ಅದಕ್ಕೆ ಕರೀತಾರೆ. ಇದು ಹರಿವಂಶ. ಅಲ್ಲಿ ಕೃಷ್ಣನ ಅನೇಕ ಮಹಿಮೆಗಳನ್ನು, ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಚರಿತ್ರೆಯನ್ನೆಲ್ಲವನ್ನೂ ಕೂಡ ತಿಳಿಸ್ತಾ ಇದರ
ಮಹತ್ವವನ್ನು ತಿಳಿಸ್ಲಿಕ್ಕೆ ಹೊರಡುತ್ತಾರೆ. ಏನು ಇದರ ಮಹತ್ವ ಏನು, ಏನಂತ ತಿಳಿದುಕೊಳ್ಬೇಕು ಅಂದಾಗ ಹರಿವಂಶವನ್ನು ಶೃಣೋತಿ ಶ್ರಾವಯೇದ್ವಾಪಿ ಹರಿವಂಶಂತು ಯೋ ನರಃ ಸರ್ವದಾ ಪಾಪ ನಿರ್ಮುಕ್ತೋ ವೈಷ್ಣವಂ ಪದಮಾಪ್ನುಯಾತ್ ಅಂತ ಹೇಳ್ತಾರೆ. ಈ ಹರಿವಂಶವನ್ನು ಶ್ರವಣ ಮಾಡುವುದರಿಂದ ಎಲ್ಲ ವಿಧವಾಗಿರತಕ್ಕಂತಹ ಪಾಪಗಳು ಪರಿಹಾರ ಆಗ್ತದೆ. ಕಾಯಿಕ, ವಾಚಿಕ, ಮಾನಸಿಕ ರೂಪವಾಗಿರತಕ್ಕಂತಹ ಎಲ್ಲ ಪಾಪಗಳನ್ನು ಶೃಣೋತಿ ಶ್ರಾವಯದ್ವಾಪಿ ಹರಿವಂಶಂತು ಯೋ ನರಃ ಸರ್ವದಾ ಪಾಪ ವಿನಿರ್ಮುಕ್ತೋ ವೈಷ್ಣವಂ, ಶುದ್ಧವಾಗಿರ್ತಕ್ಕಂತಹ ವಿಷ್ಣು ಭಕ್ತನಾಗುವಂತಹ ಒಂದು ಸ್ಥಾನ ಇದು ಹರಿವಂಶದ ಶ್ರವಣ ಮಾಡುವುದರಿಂದ, ಹರಿವಂಶವನ್ನು ಕೇಳುವುದರಿಂದ ಬರತಕ್ಕಂತಹದ್ದಾಗ್ತದೆ. ಮತ್ತು ಕಾಯಿಕ, ವಾಚಿಕ, ಮಾನಸಿಕ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗ್ತದೆ. ಅಷ್ಟಾದಶ ಪುರಾಣಾನಾಂ ಶ್ರವಣಾತ್ ಯತ್ ಫಲಂ ಲಭೇತ್ ತತ್ಫಲಂ ಸಮಮಾಪ್ನೋತಿ. 18 ಪುರಾಣಗಳನ್ನು ಕೇಳುವುದರ ಏನು ಪುಣ್ಯ ಅಂತ ಇದೆಯೋ ಆ ಪುಣ್ಯ ಹರಿವಂಶ ಪುರಾಣವನ್ನು ಕೇಳುವುದರಿಂದ 18 ಪುರಾಣ ಕೇಳಿದ ಪುಣ್ಯ ಹರಿವಂಶದ ಶ್ರವಣದಿಂದ ಬರ್ತದೆ ಅಂತ ಹರಿವಂಶದ ಮಹಾತ್ಮೆಯಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ನಾವು ಯಾವುದನ್ನಾದರೂ ಮಾಡಬೇಕಾದ್ರೆ ಅದನ್ನು ತಿಳಿದುಕೊಂಡು ಮಾಡು. ಸುಮ್ಮನೆ ಮಾಡೋದರಿಂದ ಅದರಲ್ಲಿ ನಮಗೆ ಆಸಕ್ತಿ ಬೆಳೆಯುವುದಿಲ್ಲ. ಅದನ್ನೇ ಜಗನ್ನಾಥದಾಸರು ತಿಳಿಸ್ತಾರೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಏನ್ ಮಾಡ್ತಾ ಇದ್ದೀವಿ ಅಂತ ತಿಳಿದು ಮಾಡಬೇಕಂತ, ಆಗ ಅದರಲ್ಲಿ ಆಸಕ್ತಿ ಬರ್ತದೆ. ಮಾಡೋದ್ರಿಂದ ಏನಾಗ್ತದೆ ಅಂತ ತಿಳಿತದೆ. ಇದು ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಸುಮ್ಮನೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಯಾವುದೇ ಒಂದು ವೃತ್ತ ಆಗಲಿ, ಯಾವುದೇ ಒಂದು ನಿಯಮ ಆಗಲಿ, ಕೊನೆಗೆ ಅದರ ಮಹಿಮೆ, ಅದರ ವಿಚಾರ ಹೇಳಿ ಜ್ಞಾನೇನೈವ ಪರಿಸಮಾಪ್ಯತೆ ಅಂತ ಹೇಳ್ತಾರೆ. ಒಂದು ಸತ್ಯನಾರಾಯಣ ಪೂಜೆ ಮಾಡಿದರೂ ಕಥೆ ಹೇಳಬೇಕು, ಸ್ವರ್ಣಗೌರಿ ಪೂಜೆ ಮಾಡಿದರೂ ಕಥೆ ಹೇಳಬೇಕು, ಮಂಗಳಾಗೌರಿ ಪೂಜೆ ಮಾಡಿದರೂ ಕಥೆ ಹೇಳಬೇಕು. ಯಾಕೆ ಇದನ್ನು ಅಂದರೆ ಅದನ್ನು ಯಾಕೆ ಮಾಡಬೇಕು ಅಂತ ತಿಳಿಯೋ ಸಲುವಾಗಿ, ಮಾಡಿದ್ರಿಂದ ಏನಾಗ್ತದೆ ಅಂತ ಗುರುತಾಗುವ ಸಲುವಾಗಿ, ಮುಂದೆ ಮಾಡಲಿಕ್ಕೆ ಆಸಕ್ತಿ ಬರಲಿ ಅನ್ನುವಂತಹದ್ದರ ಸಲುವಾಗಿ ಅದರ ಮಹಿಮೆಯನ್ನು ನಮಗೆ ಜ್ಞಾನೇನೈವ ಪರಿಸಮಾಪ್ಯತೆ. ಕರ್ಮಗಳ ಬಗ್ಗೆ ಹೇಳುವಾಗ ಜ್ಞಾನದಿಂದಲೇನೆ ಪರಿಸಮಾಪ್ಯತೆ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀಭವತಿ ಅಂತ. ಆ ಕರ್ಮದಿಂದ ಜ್ಞಾನ, ಆ ಜ್ಞಾನದಿಂದಲೇ ನಮಗೆ ಎಲ್ಲವೂ ಕೂಡ ಸಿಗತಕ್ಕಂತಹದ್ದಾಗ್ತದೆ ಅಂತ, ಆ ಜ್ಞಾನೇನೈವ ಪರಿಸಮಾಪ್ಯತೆ ಅಂತ ಅದನ್ನು ನಮಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಈ ಹರಿವಂಶದ ಕಥಾಶ್ರವಣವೂ ಕೂಡ ಅದೇ ರೀತಿಯಾಗಿ ಇರತಕ್ಕಂತಹದ್ದಾಗ್ತಾ ಇದೆ. ಈ ಹರಿವಂಶವನ್ನು ಶ್ರವಣ ಮಾಡೋದರಿಂದ ಮತ್ತೇನಾಗ್ತದೆ? ಕಥೆಗಳು, ಚರಿತ್ರೆಗಳೆಲ್ಲ ಪೂಜಾ ಮುಗಿದ ಮೇಲೆ ಕಥೆ ಹೇಳಿಸ್ತಾರೆ. ಆದರೆ ಕೆಲವೊಂದು ಪುರಾಣಗಳು ಇವೆಲ್ಲ ಮೊದಲಿಗೆ ಅದರ ಮಹಿಮೆ ಹೇಳಿದ ಮೇಲೆ ಅದನ್ನು ಕೇಳಬೇಕು ಅಂತೇಳಿ. ಭಾಗವತ ಹೇಳಬೇಕಾದ್ರೆ ಮೊದಲಿಗೆ ಪದ್ಮಪುರಾಣ ಅಂತರ್ಗತವಾಗಿರತಕ್ಕಂತಹ ಭಾಗವತ ಮಹಾತ್ಮೆ, ಗೋಕರ್ಣ ಮಹಾತ್ಮೆಯನ್ನು ಹೇಳಿ ಭಾಗವತ ಹೇಳಬೇಕು. ಆಮೇಲೆ ಈ ಹರಿವಂಶದ ಬಗ್ಗೆ ತಿಳಿದುಕೊಂಡು ನಾವು ಇದರ ಬಗ್ಗೆ ಶ್ರವಣ ಮಾಡಬೇಕು ಅಂತ ಇಚ್ಛೆ ಬರಬೇಕಾದರೆ ಅದರಿಂದ ಏನಾಗ್ತದೆ ಅಂತ ತಿಳಿದುಕೊಂಡಾಗ ಇನ್ನ ನಮಗೆ ಅದರಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳಿ ಬ್ರಹ್ಮಹತ್ಯ, ಭ್ರೂಣಹತ್ಯ, ಗೋಹತ್ಯ, ಸುರಾಪಾನ, ಗುರುತಲ್ಪ ಗಮನವೇ ಮೊದಲಾಗಿರ್ತಕ್ಕಂತಹ ಏನೇನು ದೋಷಗಳಿವೆಯಲ್ಲ, ಈ ಎಲ್ಲ ದೋಷಗಳು ಒಂದು ಬಾರಿ ಹರಿವಂಶದ ಶ್ರವಣ ಮಾಡುವುದರಿಂದ ಬರತಕ್ಕಂತಹದ್ದಾಗ್ತದೆ. ಶ್ರದ್ಧಳೇ ಪುಣ ತತ್ಫಲಂ ಸಮಮಾಪ್ನೋತಿ. ಅದಕ್ಕೆ ಅದನ್ನು ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಇಂತಹ ಯೋಷಿತ್ ಪುಷ್ಪ ಫಲಾನಾಂಚ ಬಾಲಾನಾಂ ಘಾತಿನಿ ತಥಾ ಸಫಲಾಂ ಕರ್ತ ನರ್ತರಿ ಮಾತೃಪಿತೃ ಯೋಗಿನಿ ಶ್ರಾವಣಿ ಪರಗರ್ಭಾಣಾಂ ತತ್ಪ್ರಾಯೋಗ ಪೋಷಿಣಿ. ಅಂತಹ ಈ ಯಾವ ಶ್ರೇಷ್ಠವಾಗಿರತಕ್ಕಂತಹ ಅನೇಕ ವಿಧವಾಗಿರತಕ್ಕಂತಹ ಗುರುಗ್ರಹ, ಚಂದ್ರಗ್ರಹ, ಸೂರ್ಯ ಮೊದಲಾಗಿರುವಂತಹ ಏನೇನು ನವಗ್ರಹಗಳ ದೋಷಗಳಿದೆ, ಆ ದೋಷಗಳು ಪರಿಹಾರ ಮಾಡುವುದಕ್ಕಾಗಿ ಹರಿವಂಶದ
ಕಥೆಯನ್ನು ನಾವು ಕೇಳತಕ್ಕಂತಹದ್ದಾಗಬೇಕು. ಅಷ್ಟೇ ಅಲ್ಲ, ಯಾರಿಗೆ ಶ್ರೇಷ್ಠವಾಗಿರತಕ್ಕಂತಹ ಸಂತಾನವಾಗಬೇಕು, ಬಾಲಪೀಡೆ ಪರಿಹಾರ ಆಗಬೇಕು ಮತ್ತು ಅನೇಕ ವಿಧವಾಗಿರತಕ್ಕಂತಹ ತೊಂದರೆಗಳು ಪರಿಹಾರ ಆಗಬೇಕು, ಅವರು ಈ ಯಾವ ಶ್ರೇಷ್ಠವಾಗಿರತಕ್ಕಂತಹ ಹರಿವಂಶವನ್ನು ಕೇಳಬೇಕು ಅಂತ. ಹರಿವಂಶವನ್ನು ಯಾವಾಗ ಕೇಳಬೇಕು ಅಂತ ಹೇಳಿದಾಗ ಅದಕ್ಕೊಂದು ಮಾಸಗಳ ವಿಚಾರವಾಗಿ ಹೇಳಿಕೊಡ್ತಾರೆ. ಕೆಲವೊಂದು ಅವಾಗೇ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಮಾಡ್ತದೆ. ಆದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಯಾವಾಗೋ ಮಾಡ್ಕೋತೀವಿ. ವ್ರತ ನಿಯಮ ಉಪವಾಸಗಳೆಲ್ಲ ಅವಾಗೇ ಇರ್ತಾವ್ರಿ. ಅವೆಲ್ಲ ವರಮಹಾಲಕ್ಷ್ಮಿ ಅದು ಅವತ್ತೇ ಮಾಡಬೇಕು, ಅನಂತ ವ್ರತ ಅವತ್ತೇ ಮಾಡಬೇಕು. ಆದರೆ ಅದನ್ನೆಲ್ಲ ಬಿಟ್ಟು ನಮಗೆ ಅನುಕೂಲಕ್ಕೆ ತಕ್ಕಂತೆ ಯಾವತ್ತು ನಮಗೆ ಅನುಕೂಲ ಆಗಿಲ್ರಿ ಅಂತ ಯಾವಾಗ ಬೇಕಾದಾಗ ಮಾಡ್ಕೊಂಡು. ಕೆಲವೊಂದು ನಕ್ಷತ್ರ ವ್ರತಗಳು ಅಂತ ಉಂಟು, ಕೆಲವೊಂದು ತಿಥಿ ವ್ರತಗಳು ಅಂತ ಉಂಟು. ಅವುಗಳನ್ನು ಆವಾಗಲೇ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡ್ತಾರೆ. ಇದೇನೋ ವರಮಹಾಲಕ್ಷ್ಮಿ ಆಗಿರ್ಬೋದು, ಅನಂತ ವ್ರತ ಆಗಿರ್ಬೋದು, ಇದನ್ನೇನೋ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಮೊನ್ನೆ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು, ಇಲ್ರಿ ಅಷ್ಟಮಿ ಗೌರಿ ಮಾಡ್ಲಿಕ್ಕೆ ಹಂಗಿಲ್ಲ, ಮುಂದೆ ನವರಾತ್ರಿಯಾಗಿ ಮಾಡ್ಕೊಳ್ಳೋಮೇನ್ರಿ ಅಂತೀವಿ. ಇಲ್ಲಿ ಎಲ್ಲಾನು ಮುಂದೆ ಹಾಕೋತ ಹೋದ್ರೆ ಅದು ಕರ್ಮಗಳಿಗೆ ಅದಕ್ಕೊಂದು ಸಮಯ ಉಂಟು, ಅದಕ್ಕೊಂದು ನಿಯಮ ಉಂಟು. ಅನುರಾಧ ನಕ್ಷತ್ರದ ಮೇಲೆ ಆವಾಹನ, ಜ್ಯೇಷ್ಠ ನಕ್ಷತ್ರದ ಮೇಲೆ ಪೂಜಾ, ಮೂಲಾ ನಕ್ಷತ್ರದ ಮೇಲೆ ವಿಸರ್ಜನೆ ಇರುತ್ತದೆ. ಆ ಸಂದರ್ಭದಲ್ಲಿ ಸರಸ್ವತಿ ದೇವಿಯ ಆವಾಹನ ಇರ್ತದೆ. ನೀವು ಜ್ಯೇಷ್ಠಾದೇವಿಯನ್ನು ಆವಾಹನ ಮಾಡ್ಕೊಂಡು ಕೂತ್ರೆ ಹೆಂಗಮ್ಮ? ನೀವು ಮಾಡ್ಲಿಕ್ಕಾದ್ರೆ ನೀವು ಮನೆಯಲ್ಲಿ ಮಾಡ್ರಿ, ಇಲ್ಲ ದಾರ ಹಾಕೋಬೇಕಾ, ಯಾರ ಮನೆಯಲ್ಲಿ ಹಾಕ್ತದೆ ಅವ್ರ ಮನೆಗೆ ಕೊಟ್ಟು ದಾರ ಹಾಕೊಳ್ರಿ, ಹೊರತು ಈ ವ್ರತನೇ ಮುಂದೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋ ಪ್ರಸಂಗ ಬಂತು. ಹಿಂಗೇ ರೀ, ಇಲ್ರಿ ಅವೆಲ್ಲ ಮಾಡ್ತಾರಲ್ರಿ, ಹಂಗೆ ಇದನ್ನು ಮಾಡಮೇನ್ರಿ ಅಂತ ರೇ. ಅದು ಅಲ್ಲ, ಅದು ನಮಗೆ ಬೇಕು, ನಮಗೆ ಯಾರೂ ಸಿಕ್ಕಿಲ್ಲ, ಏನೋ ಮಾಡಿಲ್ಲ ಅಂತೇಳಿ ಮಾಡಿದರೆ ಎಲ್ಲಾನು ನಮಗೆ ಅನುಕೂಲಕ್ಕೆ ತಕ್ಕಂತ ಮಾಡ್ತಾ ಹೋದರೆ. ಆದರೆ ಹರಿವಂಶವನ್ನು ಶ್ರವಣ ಮಾಡಬೇಕಾದ್ರೆ ಕೆಲವೊಂದು ಮಾಸವನ್ನು ಹೇಳ್ತಾರೆ. ಭಾದ್ರಪದೇ, ಆಶ್ವಿಜೆ, ಕಾರ್ತೀಕೆ, ಮಾರ್ಗಶೀರೆ, ಆಷಾಢೆ, ಶ್ರಾವಣೆ ತಥಾ 6 ಮಾಸಗಳಲ್ಲಿ ಈ ಭಾಗವತವನ್ನು ಶ್ರವಣ ಮಾಡಬೇಕು. ಈ ಯಾವ ಹರಿವಂಶವನ್ನು ಶ್ರವಣ ಮಾಡಬೇಕಂತೆ. ಭಾದ್ರಪದ ಮಾಸ, ಆಶ್ವಿನ ಮಾಸ, ಕಾರ್ತಿಕ ಮಾಸ, ಮಾರ್ಗಶೀರ್ಷ, ಆಷಾಢ, ಶ್ರಾವಣ, ಈ 6 ತಿಂಗಳುಗಳಲ್ಲಿ ಇದರ ಶ್ರವಣಕ್ಕೆ ವಿಶಿಷ್ಟವಾದ ಫಲ ಹೇಳಿದ್ದಾರೆ. ಇದರ ಶ್ರವಣ ಆವಾಗ ಮಾಡಬೇಕು ಅಂತ ತಿಳಿಸಿಕೊಡ್ತಕ್ಕಂತಹದ್ದಾಗ್ತಾ ಇದೆ. ಹರಿವಂಶದ ಪ್ರಾರಂಭದಲ್ಲಿ ಅದರ ಕಥಾಶ್ರವಣದ ಫಲವನ್ನು ಭಾದ್ರಪದ ಮಾಸದಲ್ಲಿ ಈ ಹರಿವಂಶದ ಶ್ಲೋಕಾರ್ಧ ಅದನ್ನು ತಿಳಿಸ್ತಕ್ಕಂತಹದ್ದಾದರೆ ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಭೀಷ್ಟವೆಲ್ಲವೂ ಸಿದ್ಧ ಆಗ್ತದೆ. ತೀರ್ಥಕ್ಷೇತ್ರೇ ವನೆ ಗ್ರಹೇ, ತೀರ್ಥಕ್ಷೇತ್ರಗಳಲ್ಲಿ ವನ ಅಂದರೆ ಆ ವನ ಅರಣ್ಯದಲ್ಲಿ, ದೇವಸ್ಥಾನಗಳಲ್ಲಿ, ಮನೆಯಲ್ಲೇ ಆದರೂ ಕೂಡ ಈ ಹರಿವಂಶದ ಕಥೆಯನ್ನು ನಾವು ಶ್ರವಣ ಮಾಡಬೇಕಂತೆ. ಈ ಮಾಸಗಳಲ್ಲಿ ಇದರ ವಿಶೇಷತೆ ನಮಗೆ ತಿಳಿದು ಬರತಕ್ಕಂತಹದ್ದಾಗ್ತಾ ಇದೆ. ಇಂತಹ ಈ ಹರಿವಂಶದ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟು ಇದರ ಸಂಕಲ್ಪವನ್ನು ಮಾಡಿ ಶ್ರವಣ ಮಾಡಬೇಕು. ಸುಮ್ಮನೆ ಹಾಗೆ ಅಲ್ಲ, ಹೇಳ್ತಾ ಇದ್ದಾರೆ. ಮಹಾಪಾತಕ ಮಮ ಜನ್ಮ ಜನ್ಮಾಂತರೇ ಮಯ ಆಚರಿತ ಪಾತಕ ಉಪಪಾತಕ ಮಹಾಪಾತಕ ಕೋಟಿ ನಾಶಕ ಪೂರ್ವಕ ತೇನ ಪಾಪ ಸಂಚಯೇನ ಕೃತ ಸಂತಾನಾಭಾದ ವಿನಾಶನ ಪೂರ್ವಕ ಸಕಲವಿಧ ದೋಷ ಪರಿಹಾರ ಪೂರ್ವಕ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ, ಏನೇನು ಇಚ್ಛೆ ಇದೆ ಅದನ್ನು ಪೂರ್ಣ ಮಾಡುವುದಕ್ಕಾಗಿ ಹರಿವಂಶ ಪುರಾಣವನ್ನು ಶ್ರವಣ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿ, ಇದಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ನಿಯಮ ಉಂಟು. ಒಂದು ಹೇಗೆ ಭಾಗವತ ಮಾಡಬೇಕಾದರೆ ಭಾಗವತಕ್ಕೆ ಕೆಲವೊಂದು ನಿಯಮಗಳೆಲ್ಲ ಹೇಳಿ, ಅಂದರೆ ಉಪವಾಸ ಪರದಿಂದಲೇ ಇದ್ದು ಭಾಗವತಾದಿಗಳನ್ನು ಶ್ರವಣ ಮಾಡಬೇಕು ಅಂತ ಆ ಪೋಷ್ಟಪದಿಯಲ್ಲಿ ತಿಳಿಸುವಂತೆ ಈ ಹರಿವಂಶಕ್ಕೂ ಕೂಡ ಕೆಲವು ನಿಯಮಗಳನ್ನು ಹೇಳಿ ಅದಕ್ಕೆ ತಕ್ಕಂತೆ ಇದ್ದು ತಾವು ಹರಿವಂಶವನ್ನು ಶ್ರವಣ ಮಾಡಬೇಕು ಅಂತ. ಕೊನೆಗೆ ಭಾಗವತದಲ್ಲೇ ಹೇಳಿದಂತೆ ಶ್ರವಣ ಪ್ರಧಾನ ಇವೆಲ್ಲ ಒಂದು ಭಾಗದಲ್ಲಿಟ್ಟು ನಿಮಗೆ ಎಷ್ಟಾಗ್ತದೋ ಅಷ್ಟು ನಿಯಮವನ್ನು ಪಾಲನ ಮಾಡಿ ಕೊನೆಗೆ ಭಾಗವತವನ್ನು ಶ್ರವಣ ಮಾಡುವಂತಹದ್ದು ಪ್ರಧಾನ ಅಂತ ಮಹಾತ್ಮಲ್ಲಿ ಹೇಳಿದಂತೆ ಹರಿವಂಶದಲ್ಲಿಯೂ ಕೂಡ ಇಷ್ಟೆಲ್ಲ ಮಾಡಿದರೆ ವಿಶೇಷವಾಗಿ ಫಲ ಬರುತ್ತದೆ. ಆದರೆ ಕಥಾಶ್ರವಣವನ್ನು ಮಾಡಿದರೂ ಕೂಡ ಇನ್ನೂ ವಿಶಿಷ್ಟವಾದಂತಹ ಫಲಕ್ಕೆ ಕಾರಣವಾಗ್ತಕ್ಕಂತಹದ್ದಾಗ್ತದೆ ಅಂತ
ಅಲ್ಲಿ ನಮಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಇನ್ನ ಈ ಹರಿವಂಶದ ವಿಚಾರವಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡತಕ್ಕಂತಹ ಪುರಾಣಸ್ಥೇಭ್ಯಸ್ತೇನೇಭ್ಯ ಶಾಸ್ತ್ರೇಭ್ಯೋ ನಿರ್ಣಯಕೃತಃ ಅಂತ ಇಲ್ಲಿ ಈ ಹರಿವಂಶದ ವಿಚಾರವಾಗಿಯೂ ಕೂಡ ಶ್ರೀಮದಾಚಾರ್ಯರು ನಿರ್ಣಯ ಕೊಡುವಾಗ ಹರಿವಂಶದ ವಿಚಾರಗಳನ್ನು ಮತ್ತು ಹರಿವಂಶದಲ್ಲಿ ಬಂದಿರತಕ್ಕಂತಹ ಅನೇಕ ವಿಚಾರಗಳನ್ನು ಕೂಡ ತಾವು ಕೋಟ್ ಮಾಡಿ ತಿಳಿಸಿಕೊಟ್ಟು ಈ ಹರಿವಂಶದ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಈ ಹರಿವಂಶದಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಪರ್ವಗಳು, ಅಧ್ಯಾಯಗಳು, ಇದರ ವಿಸ್ತಾರತೆಗಳೆಲ್ಲವೂ ಕೂಡ ಇರತಕ್ಕಂತಹದ್ದಾಗ್ತಾ ಇದೆ. ಸುಮ್ಮನೆ ನಿಮಗೆ ನಾವು ತಿಳಿಸಬೇಕು ಅಂತಾದರೆ ಇದರಲ್ಲಿ ಅನೇಕ ಪರ್ವಗಳು ಉಂಟು. ಅದರಲ್ಲಿ ಹರಿಪರ್ವ ಅಂತ ಮೊದಲನೇದ್ದು, ವಿಷ್ಣು ಪರ್ವ ಅಂತ ಎರಡನೇದ್ದು. ದೇವರ ವಂಶ ಹರಿವಂಶ ಸೂತ ಸಂವರ್ಕರ ರೂಪವಾಗಿ ಸಂವಾದಕ್ಕಾಗಿ ಬಂದಿರತಕ್ಕಂತಹದ್ದು ಹರಿವಂಶ ಪುರಾಣದಲ್ಲಿ ಹರಿಪರ್ವ ಮತ್ತು ವಿಷ್ಣು ಪರ್ವ ಅಂತ. ಇನ್ನ ಇದರಲ್ಲಿ ಅನೇಕ ವಿಚಾರಗಳು ಬರ್ತಾ ಹೋಗ್ತದೆ. ಏನೇನು ವಿಚಾರಗಳು ಬರ್ತದೆ ಸುಮ್ಮನೆ ಇಂಡೆಕ್ಸ್ ತಿಳಿಸ್ಬಿಡ್ತೇನೆ. ಯಾಕಂದರೆ ನಮಗೆ ಮುಂದೆ ಹೋಗ್ತಕ್ಕಂತಹದ್ದು 16ನೇ ಅಧ್ಯಾಯಕ್ಕೆ ಹೋಗಬೇಕಾಗಿದೆ. ಅಲ್ಲಿ ಶ್ರಾದ್ದದ ವಿಚಾರ ಬರ್ತದೆ. ಮೊದಲಿಂದನ್ನು ಕೇಳಲಾರದೆ ಡೈರೆಕ್ಟ್ ಅಲ್ಲಿ ಹೋಗುವಂತಹದ್ದು ಬೇಡ. ಕಿಂಚಿತ್ ಏನೇನು ವಿಷಯಗಳಿದೆ ಅಂತಾದರೂ ತಿಳಿದು ಆಮೇಲೆ 16ನೇ ಅಧ್ಯಾಯಕ್ಕೆ ಹೋಗಿ ಅಲ್ಲಿ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ವೃಷ್ಣಿ ವಂಶದ ನಿರೂಪಣೆಯನ್ನು ಮಾಡಿ ಆದಿ ಸೃಷ್ಟಿಯನ್ನು ವೃಷ್ಣೀಶನೀದಯಾ ದೃಷ್ಟಿಯಿಂದಲೀ ನೋಡೋ. ವೃಷ್ಣಿ ಅಂದರೆ ಯಾದವ ವಂಶ ಅಂತ, ವೃಷ್ಣಿ ವಂಶ ಅಂದರೆ ಯಾದವ ವಂಶ. ದೇವರಿಗೆ ವೃಷ್ಣೀಶ ಅಂತ ಕರೀತಾರೆ. ವೃಷ್ಣೀಶ ನೀದಯಾ ದೃಷ್ಟಿಯಿಂದಲೇ ನೋಡಿ ಸಂತುಷ್ಟನ್ನ ಮಾಡು, ಸಂತುಷ್ಟಿಯಿಂದಲೇ ಅಂತ ದಾಸರಾಯರು ವೃಷ್ಣೀಶ ಅಂತ ದೇವರಿಗೆ ಕರೀತಾರೆ. ಯಾಕೆ ಕರೆದ್ರು ಅಂದರೆ ಆ ವೃಷ್ಣಿ ವಂಶದಲ್ಲಿ ಹುಟ್ಟಿದವನಾದ್ದರಿಂದ ವೃಷ್ಣೀಶ ಅಂತ ಕೃಷ್ಣನಿಗೆ ಕರೀತಾರೆ. ಅಂತಹ ವೃಷ್ಣಿ ವಂಶದ ನಿರೂಪಣೆ, ಪ್ರಾರ್ಥನೆ, ಆದಿ ಸೃಷ್ಟಿ ಮೊಟ್ಟ ಮೊದಲಿಗೆ ಪಾದ್ಮಕಲ್ಪದ ಸೃಷ್ಟಿ. ಭಗವಂತ ಮಲ್ಕೊಂಡಾಗ ಅವನ ನಾಭಿಯಿಂದ ಕಮಲ ಬಂತು. ಆ ಕಮಲದಿಂದ ಬ್ರಹ್ಮದೇವರು ಬಂದರು. ಆ ಬ್ರಹ್ಮದೇವರಿಂದ ಸೃಷ್ಟಿ ಪ್ರಾರಂಭವಾಯಿತು. ಅಲ್ಲಿ ಸೃಷ್ಟಿ ಪ್ರಾರಂಭವಾಗ್ತಕ್ಕಂತಹದ್ದಾಗ್ತಾ ಇದೆ. ಆ ಸೃಷ್ಟಿಯಲ್ಲಿ ಅನೇಕ ಜನರ ಸೃಷ್ಟಿಯನ್ನು ಮಾಡಿ ಬ್ರಹ್ಮದೇವರು ಸ್ವಯಂಭೂಮನ್ ಮತ್ತು ಶತರೂಪಾದೇವಿ ಎನ್ನುವಂತಹ ದಂಪತಿಗಳನ್ನು ಸೃಷ್ಟಿ ಮಾಡುತ್ತಾರೆ. ಅಲ್ಲಿಯಿಂದ ಅನೇಕ ಜನರ ಸೃಷ್ಟಿಯಾಗ್ತಕ್ಕಂತಹದ್ದಾಗ್ತಾ ಇದೆ. ಬ್ರಹ್ಮದೇವರೇ ತಮ್ಮ ಅವಯವದಿಂದಲೇನೆ ಅನೇಕ ಸೃಷ್ಟಿಗಳನ್ನು ಮಾಡ್ತಾರೆ. ಬ್ರಹ್ಮದೇವರು ತಾವು ತಮ್ಮ ಅವಯವದಿಂದಲೇ ಋಷಿಗಳನ್ನು ಪಡೀತಾರೆ. ಉತ್ಸಂಗಾತ್ ನಾರದೋ ಜಗ್ನಿ ಅಂತ ಬ್ರಹ್ಮದೇವರು ತೊಡೆಯಿಂದ ನಾರದರು ಹುಟ್ಟಿ ಬಂದರು. ಮನಸ್ಸಿನಿಂದ 4 ಜನ ಹುಟ್ಟಿ ಬಂದರು. ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ ಬ್ರಹ್ಮದೇವರ ಮಾನಸ ಪುತ್ರರು ಅಂತ ಅವರಿಗೆ ಕರೀತಾರೆ. ಹೀಗೆ ಅನೇಕ ಸೃಷ್ಟಿಯನ್ನು ಬ್ರಹ್ಮದೇವರು ತಾವು ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಆದಿ ಸೃಷ್ಟಿ ಅಂತ ಕರೀತಾರೆ. ಅಲ್ಲಿ ದಕ್ಷ ಪ್ರಜಾಪತಿಯ ಸೃಷ್ಟಿ, ಹರಿಯೇಶ್ವರ ವಿಚಾರವನ್ನು ಮತ್ತು ದಕ್ಷನ 60 ಕನ್ಯಾ ಮಕ್ಕಳ ವಿಸ್ತಾರತೆಯನ್ನು ಮತ್ತು ಅವರ ಒಂದು ವಂಶದಲ್ಲಿ ವೇನನ ಒಂದು ವಿಚಾರವನ್ನು, ಅದೇ ವಂಶದಲ್ಲಿ ಪೃಥುಚಕ್ರವರ್ತಿಯ ವಿಚಾರವನ್ನು, ಆ ಪೃಥುಚಕ್ರವರ್ತಿಯ ವಿಚಾರ ಗೋಮಾತೆಯನ್ನೇ ಭೂಮಿಯನ್ನೇ ಗೋವನ್ನಾಗಿ ಮಾಡಿಸಿ ತಮಗೇನು ಬೇಕೋ ಅದನ್ನೆಲ್ಲವನ್ನೂ ಕೂಡ ತರಿಸಿಕೊಟ್ಟಂತಹ ಮಹಾನುಭಾವ ಪೃಥುಚಕ್ರವರ್ತಿ. ಪರಮಾತ್ಮನ ರಾಜರಾಜೇಶ್ವರ ಎನ್ನುವಂತಹ ಅಂಶದಿಂದ ಕೂಡಿರತಕ್ಕಂತಹ ವ್ಯಕ್ತಿ ಯಾವ ಈ ಶ್ರೇಷ್ಠನಾಗಿರತಕ್ಕಂತಹ ಪೃಥುಚಕ್ರವರ್ತಿ. ಆ ಪೃಥುಚಕ್ರವರ್ತಿಯ ವಿಚಾರವನ್ನು ತಿಳಿಸಿ ಅನೇಕ ಮನ್ವಂತರಗಳ ಚರಿತ್ರೆಗಳು, ಸಪ್ತ ಋಷಿಗಳ ವಿವರಣೆಯನ್ನು ತಿಳಿಸಿ, ಚತುರ್ಮುಖನ ಮನ್ವಂತರಗಳ ವಿಚಾರಗಳನ್ನು ತಿಳಿಸಿ, ಸೂರ್ಯವಂಶ ವಿವಸ್ವಾನ್ ಎನ್ನುವಂತಹ ವೈವಸ್ವತ ಮನುವಿನ ವಂಶವನ್ನು ತಿಳಿಸಿ, ಅಶ್ವಿನಿ ದೇವತೆಗಳ ವಂಶ ಶನಿಯ ಜನ್ಮ ವೃತ್ತಾಂತವನ್ನು ತಿಳಿಸಿ, ನಾಭಾಗ, ಇಕ್ಷ್ವಾಕು, ಸುದ್ಯುಮ್ನ ಮತ್ತು ಸುಕನ್ಯೆ, ಚವನ
ರೈವತ ರಾಜ, ಬಲರಾಮ ಮೊದಲಾಗಿರ್ತಕ್ಕಂಥವರ ವಿಸ್ತಾರತೆಯನ್ನು ತಿಳಿಸಿ, ವಿಕುಕ್ಷಿ ಮತ್ತು ಕುಕುತ್ಸ ಮತ್ತು ದುಂದುಮಾರ, ಬೃಹದಶ್ವ, ಉತ್ತಂಕ ಮೊದಲಾಗಿರ್ತಕ್ಕಂಥವರ ವಿಚಾರವನ್ನು ತಿಳಿಸಿ, ಯವನಾಶ್ವರಾಜನ ಚರಿತ್ರೆಯನ್ನು ತಿಳಿಸಿ, ಮಾಂಧಾತರಾಜನ ಚರಿತ್ರೆಯನ್ನು ತಿಳಿಸಿ, ಸತ್ಯವ್ರತರಾಜನ ಚರಿತ್ರೆಯನ್ನು ತಿಳಿಸಿ, ಹರಿಶ್ಚಂದ್ರನ ಮಗನಾಗಿರ್ತಕ್ಕಂತಹ ರೋಹಿತನ ವಿಚಾರವನ್ನು ತಿಳಿಸಿ, ಸಗರ ಚಕ್ರವರ್ತಿಯ ವಿಚಾರಗಳನ್ನು ತಿಳಿಸಿ, 60,000 ಜನ ಸಗರ ಪುತ್ರರ ವಿಚಾರವನ್ನು ತಿಳಿಸಿ, ಮುಂದೆ ಪಿತೃಗಳ ಸ್ವರೂಪ, ಪಿತೃಗಳ ನಿರೂಪಣೆ, ಪಿತೃಗಳ ವಿಚಾರವಾಗಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿ ಭೀಷ್ಮ, ಶಂತನು ಮೊದಲಾಗಿರ್ತಕ್ಕಂತಹ ಮಹಾತ್ಮರ ಚರಿತ್ರೆಯನ್ನು ಹೇಳಲಿಕ್ಕೆ 16ನೇ ಅಧ್ಯಾಯದಿಂದ ನಮಗೆ ತಿಳಿಸಿಕೊಡಲಿಕ್ಕೆ ಹೊರಡತಕ್ಕಂಥವರಾಗ್ತಾ ಇದ್ದಾರೆ. 15ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ರಾಮಾವತಾರದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ರಾಮೋ ದಶರಥಾಜ್ಞೆ ಧರ್ಮಾತ್ಮ ಸುಮಹಾತಶಯ. ಆಗ ಧರ್ಮಿಷ್ಠನಾದ ದಶರಥನಿಂದ ರಾಮ ಹುಟ್ಟಿದ. ದಶರಥನ ಮಗನಾಗಿ ಆ ದಶರಥನಿಂದಲ್ಲ, ಆ ರಾಮನಿಂದ ಲವಕುಶರೆಂಬಂತಹ ಅವಳಿ ಮಕ್ಕಳು ಹುಟ್ಟಿದರು ಮೊದಲಾಗಿರ್ತಕ್ಕಂತಹದ್ದನ್ನು ತಿಳಿಸಿ, ಆಗ ಕಥಂಬೈ ತೇ ಜನ್ಮೇಜಯನಿಗೆ ಒಂದು ಪ್ರಶ್ನೆ ಬಂತು. ಅಲ್ಲ ವೈಶಂಪಾಯನಾಚಾರ್ಯರೇ, ನೀವೆಲ್ಲರ ಚರಿತ್ರೆ ಹೇಳ್ತಾ ಇದ್ದೀರಿ, ನನಗೊಂದು ಪ್ರಶ್ನೆ ಬಂದಿದೆ. ಕಥಂಬೈ ಶ್ರಾದ್ದದೇವತ್ವಂ ಆದಿದೇವಸ್ಯ ವಿವತ್ಸ್ವತಃ ಶ್ರೋತುಮಿಚ್ಛಾಮಿ ವಿಪ್ರಾಗ್ರೇ ಶ್ರಾದ್ದಸ್ಯ ಚ ಪರಂ ವಿಧಿಂ. ನನಗೆ ಈ ಒಂದು ವಿಧಾನವನ್ನು, ಈ ಒಂದು ವಿಷಯವನ್ನು ನನಗೆ ಅರ್ಥ ಆಗಿಲ್ಲ, ಸರಿಯಾಗಿ ತಿಳಿಸಿಕೊಡ್ರಿ. ನೀವೇನು ದೇವತೆಗಳ ವಂಶಗಳ ವಿಚಾರಗಳನ್ನು ಎಲ್ಲವನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದೀರಿ, ಖರೆ ಅದನ್ನು ಕೂಡ ಕೇಳೋಣ. ಆದರೆ ನನಗೆ ಬಂದಿರತಕ್ಕಂತಹ ಪ್ರಶ್ನೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾನು ಅವಶ್ಯವಾಗಿ ಕೇಳಬೇಕಾಗಿದೆ, ಅದಕ್ಕೆ ನೀವು ಅದನ್ನು ಉತ್ತರವನ್ನಾಗಿ ನಮಗೆ ಕೊಡಬೇಕು ಅಂತ ಕೇಳಿದಾಗ, ಕಥಂಬೈ ಶ್ರಾದ್ದ ದೇವತ್ವ, ಕಥಂ ಯಾರು ಈ ಶ್ರಾದ್ದ ದೇವತೆಗಳು ಅಂದ್ರೆ ಯಾರು? ಆದಿದೇವರ ಮಕ್ಕಳು ಅಂತ ಕೆಲವೊಬ್ಬರು ಹೇಳ್ತಾರೆ. ಶ್ರೋತುಮಿಚ್ಛಾಮಿ, ಎಲ್ಲ ಬ್ರಾಹ್ಮಣರ ಸಮ್ಮುಖದಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆ ಮಾಡ್ತಾನೆ. ಶ್ರಾದ್ದಸ್ಯ ಚ ಪರಂ ವಿಧಿ, ಶ್ರಾದ್ದದ ವಿಧಾನವನ್ನು ಇದನ್ನು ಜನಮೇಜಯ ರಾಜ ಉಪದೇಶ ಮಾಡುವಂತಹ ವೈಶಂಪಾಯನಾಚಾರ್ಯರಿಗೆ ಕೇಳಲಿಕ್ಕೆ ಹೊರಡ್ತಾ ಇದ್ದಾನೆ. ಸ್ವರ್ಗಸ್ಥಾಹ ಪಿತರೋಯೇ ದೇವತಾನಾಪಿ ಸಂಪುತಂ. ಸ್ವರ್ಗಸ್ಥಾಹ, ಯಾರು ಸ್ವರ್ಗದಲ್ಲಿದ್ದಾರೋ ಪಿತೃಗಳು, ಯಾರು ದೇವಾಪಿ ದೇವತೆಗಳಾಗ್ತಕ್ಕಂಥವರಾಗ್ತಾ ಇದ್ದಾರೋ, ಏತೇಷಾಂ ಗಣಾಪ್ರೋಕ್ತ ಯಚ್ಚ ತೇಷಾಂ ಬಲಂ ಪರಂ ತಥಾಚ ಕೃತ ತಸ್ಮಾಭಿಃ ಶ್ರಾದ್ದಂ ಪ್ರೀಣಾತಿ ವೈ ಪಿತೃನ್. ಆಗ ಅಲ್ಲಿ ತಾನು ಪ್ರಶ್ನೆಯನ್ನು ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಏನು ಅಂದರೆ, ಪಿತೃಗಳು ಅಂದರೆ ಯಾರು? ಆ ಪಿತೃಗಳ ಸೃಷ್ಟಿ ಹೇಗಾಯಿತು? ಸ್ವರ್ಗದಲ್ಲಿರ್ತಕ್ಕಂತಹ ಪಿತೃಗಳು ದೇವತೆಗಳಕ್ಕಿಂತಲೂ ಶ್ರೇಷ್ಠ ಅಂತ ಕೆಲವೊಬ್ಬರು ಹೇಳ್ತಾರೆ. ಅದು ಹೇಗೆ? ಪಿತೃಗಣಗಳು ಎಷ್ಟಿದೆ? ಅದರ ಬಲವೇನು? ನಾವು ಮಾಡಿದಂತಹ ಶ್ರಾದ್ದದಿಂದ ಅವರಿಗೆ ಹೇಗೆ ತೃಪ್ತಿಯಾಗ್ತದೆ? ಭೂಲೋಕದಲ್ಲಿ ಮಾಡುವ ಶ್ರಾದ್ದ ಸ್ವರ್ಗದಲ್ಲಿರುವಂತಹ ಪಿತೃಗಳಿಗೆ ಹೇಗೆ ಮುಟ್ತದೆ? ಒಂದು ವೇಳೆ ಆ ಪಿತೃಗಳು ಸ್ವರ್ಗದಲ್ಲಿಲ್ಲ, ಏನೋ ಪಶುಗಳಾಗಿದ್ದಾರೋ, ಕೀಟಗಳಾಗಿ ಜನ್ಮಗಳಲ್ಲಿದ್ದಾರೋ, ಅಂಥ ಪಿತೃಗಳಿಗೆ ಇಲ್ಲಿ ನಾವು ಮಾಡಿದಂತಹ ಶ್ರಾದ್ದ ಹೇಗೆ ಮುಟ್ತದೆ? ಇದನ್ನೆಲ್ಲವನ್ನೂ ಕೂಡ ನಮಗೆ ವಿಸ್ತಾರ ಮಾಡಿ ಹೇಳಬೇಕು ಅಂತ ಹೇಳಿ ಜನಮೇಜಯ ಮಹಾರಾಜ ವೈಶಂಪಾಯನಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾರೆ. ನಾವು ಪ್ರಶ್ನೆ ಮಾಡುವ ಅವಶ್ಯಕತೆಯೇ ಇಲ್ಲ, ಹಿಂದೆ ಪ್ರಶ್ನೆ ಮಾಡಿ ಮುಗಿಸಿಬಿಟ್ಟಿದ್ದಾನೆ, ಪ್ರಶ್ನೆ ಮಾಡಿಬಿಟ್ಟಿದ್ದಾನೆ. ಈಗಿನ ನಾಸ್ತಿಕವಾದಿಗಳೆಲ್ಲ ನಮಗೆ ಪ್ರಶ್ನೆ ಮಾಡ್ತಾರೆ. ನೀವು ಅನ್ನ ಹಾಳು ಮಾಡಿ ಪಿಂಡ ಕೊಡೋದ್ರಿಂದ ಅವರಿಗೆ ಮುಟ್ತದೆ, ನೀವು ಅಕ್ಕಿ ಹಾಳು ಮಾಡ್ತೀರಿ, ಎಳ್ಳು ಹಾಳು ಮಾಡ್ತೀರಿ, ಹಾಗೆ ಹೀಗೆ ಅಂತೇಳಿ ನಾಸ್ತಿಕತನದಿಂದ ವಾದವನ್ನು ಮಾಡಿ
ಆ ನಾಸ್ತಿಕವಾದಕ್ಕೆ ಎಂದೋ ಉತ್ತರ ಕೊಟ್ಟಾಗಿದೆ ನಮಗೆ. ಆದರೆ ನಾಸ್ತಿಕರಿಗೆ ನಾಸ್ತಿಕವಾದದಿಂದಲೇ ಉತ್ತರ ಕೊಡಬೇಕಂತ. ಆಗ ಅವ್ರಿಗೆ ಕೇಳಬೇಕಂತ ನಾವು, ಹೌದಪ್ಪ ನಾವು ಶ್ರಾದ್ದ ಮಾಡೋದರಿಂದಲೇ ಅನ್ನ ಹಾಳಾಗ್ತದೆ, ನಾವು ಶ್ರಾದ್ದ ಮಾಡೋದರಿಂದಲೇ ಎಳ್ಳು ಹಾಳಾಗ್ತದೆ, ಹಾಗಾದ್ರೆ ನೀನು ಅಡ್ವರ್ಟೈಸ್ಮೆಂಟ್ ಮಾಡಿ ಒಂದು ಸಾಬಾಣ ಸಲುವಾಗಿ ಕೊಟ್ಯಾನಗಟ್ಟಲೆ ದುಡ್ಡು ಖರ್ಚು ಮಾಡ್ತಿರಲ್ಲ, ಅದಕ್ಕೆ ವೇಸ್ಟ್ ಆಗೋದಿಲ್ಲ ಏನದು? ಹುಚ್ಚುಚ್ಚು ಸಿನಿಮಾಗಳನ್ನು ಮಾಡಿ ನೋಡ್ಲಿಕ್ಕಾಗಿ ಲಕ್ಷಾನುಗಟ್ಟಲೆ ಕೊಟ್ಯಾನಗಟ್ಟಲೆ ಖರ್ಚು ಮಾಡಿ ನೀವು ಹೋಗಿ ದುಡ್ಡು ಕೊಟ್ಟು 3 ತಾಸು ಸಲುವಾಗಿ ನೋಡಿ ಬರ್ತೀರ, ಅವಾಗ ದುಡ್ಡು ಖರ್ಚಾಗೋದಿಲ್ಲ ಏನು? ನಾವು ಮಾಡುವ ನಮ್ಮ ಹಿರಿಯರಿಗೆ ಪಿಂಡಿಡೋದೊಂದೇ ಕಾಣಿಸ್ತದೆ ನಿಮ್ಗೆ, ಬೇರೆ ವ್ಯರ್ಥ ಅಲ್ಲೇನು ಇದೆಲ್ಲ? ಏನು ತಿಂದು ಉಂಡು ಕುಡಿದು ಹಾಳು ಮಾಡಿ ಬೇಕಾದ್ದು ಹೋಗಿ ಮಾಡಿ ಬರ್ತಿರಲ್ಲ, ಅದು ಹಾಳಾಗಂಗಿಲ್ಲ ಏನದು? ಶ್ರಾದ್ದ ಮಾಡೋರು ಮಾತ್ರ ಕಣ್ಣಿಗೆ ಕಾಣಿಸ್ತಾರೆ, ರೋಡ್ ಮೇಲೆ ನಿಂತು ಕಡ್ದು ಹಾಕಿ ಮಾಡುವಂಥವ್ರು ಕಣ್ಣಿಗೆ ಕಾಣಿಸಂಗಿಲ್ಲ. ಅವ್ರಿಗೆ ಹೇಳಬೇಕು, ಇವ್ರನ್ನೇ ಕಡ್ದಾಕ್ತಾರೆ. ಆದರೆ ಇದಕ್ಕೆ ಹಿನ್ನೆಲೆ ಉಂಟು, ಇದಕ್ಕೆ ಕಾರಣಗಳು ಉಂಟು, ಕೊಡಬೇಕಾದ್ರೆ ನಿಮಿತ್ತ ಉಂಟು, ಇದರಿಂದ ಫಲ ಬರುವುದುಂಟು, ಶಾಸ್ತ್ರ ವಿಧಾನ ಮಾಡಿದ್ದುಂಟು. ಅದನ್ನು ನಾವು ಅವಶ್ಯವಾಗಿ ತಿಳಿದುಕೊಳ್ತಕ್ಕಂತಹದ್ದಾಗಬೇಕು, ಅದರ ಆಚರಣೆಯನ್ನು ನಾವು ಮಾಡಬೇಕು. ಅದಕ್ಕೆ ತಿಳಿಸ್ತಾರೆ, ಕಥಂತೆ ಕಥಯಿಷ್ಯಾಮಿ ಪಿತೃಣಾಂ ಸ್ವರ್ಗಮುತ್ತಮಂ ಯಥಾಚ ಕೃತಮಸ್ಮಾಭಿಃ ಶ್ರಾದ್ದಂ ಪ್ರೀಣಾತಿ ವೈ ಪಿತೃನ್. ನೋಡ್ರಿ, ಹೇಳ್ತಾ ಇದ್ದಾರೆ, ಶ್ರಾದ್ದಂ ಪ್ರೀಣಾತಿ ವೈ ಪಿತೃನ್. ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ, ಕಥಂ ಹಂತ ಕಥಯಿಷ್ಯಾಮಿ ಪಿತೃಣಾಂ ಸ್ವರ್ಗ ಮುಕ್ತಿ ಹೇತವೇ. ಪಿತೃಗಳಿಗೆ ಮುಕ್ತಿ ಅನ್ನುವಂತಹದ್ದು ಹೇಗಾಗಿದೆ, ಸೃಷ್ಟಿ ಕ್ರಮ ಹೇಗೆ, ಶ್ರಾದ್ದ ಮಾಡುವುದರಿಂದ ಅವರಿಗೆ ತೃಪ್ತಿ ಹೇಗಾಗ್ತದೆ, ನಮಗೆ ಯಶಸ್ಸು ಹೇಗಾಗ್ತದೆ ಅನ್ನುವಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಕ್ಕಂತಹದ್ದಾಗಬೇಕು ಅಂತ ಕೇಳಿದಾಗ ವೈಶಂಪಾಯನಾಚಾರ್ಯ ಹೇಳುತ್ತಾರೆ, ಪಿತಾಶ್ಚ ಪಿತರೋ ಯಸ್ಯ ಸ್ಮಾಶ್ರೇಯ ಯುಯೋಜಯಂತಿ ಮಾರ್ಕಂಡೇಯೇನ ಕಥಿತಂ ಭೀಷ್ಮಾಯ ಪರಿರಚ್ಯತೆ. ನೋಡಪ್ಪ ಜನಮೇಜಯ, ನೀನೇನು ಪ್ರಶ್ನೆ ಮಾಡಿದ್ದೀಯಲ್ಲ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಬಹಳ ಸಂತೋಷವಾಗಿದೆ, ನಿನ್ನ ಪ್ರಶ್ನೆಗೆ ಉತ್ತರ ನನಗೆ ಕೊಡಲಿಕ್ಕೆ ಸಂತೋಷ ಅನ್ನಿಸ್ತದೆ. ಹಿಂದೆ ಮಾರ್ಕಂಡೇಯ ಋಷಿಗಳು ಭೀಷ್ಮಾಚಾರ್ಯರಿಗೆ ಭೀಷ್ಮಾಯ ಪರಿಪೃಚ್ಛತೆ, ಅವರಿಗೆ ಹೇಳಿದ ವಿಚಾರಗಳೇ. ನೀನೇನು ಪ್ರಶ್ನೆ ಮಾಡಿದ್ದೀಯಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ಮಾರ್ಕಂಡೇಯ ಋಷಿಗಳು ಭೀಷ್ಮಾಚಾರ್ಯರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂತಹ ಆ ಒಂದು ಕಥೆಯನ್ನು ನಿಮಗೆ ನಾನು ಹೇಳ್ತೇನೆ, ಅದನ್ನು ನಿಮಗೆ ನಾನು ವಿಸ್ತಾರ ಮಾಡಿ ತಿಳಿಸಿಕೊಡ್ತೇನೆ, ಏನು ಚಿಂತೆಯನ್ನು ಮಾಡತಕ್ಕಂತಹದ್ದಾಗಬೇಡ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಪೃಚ್ಛದ್ ಧರ್ಮರಾಜೋಹಿ ಶತಕಲ್ಪಗತಾಪುರ ಏವಮೇವ ಪುರ ಪ್ರಶ್ನಃ ಯನ್ಮಾಂ ತ್ವಂ ಪೃಚ್ಛಸಿ. ಏನು ಅಂದರೆ, ಇದಕ್ಕೆ ಈ ಏನು ಸಂವಾದ ನಡೀತಲ್ಲ, ಶ್ರಾದ್ದದ ವಿಚಾರವಾಗಿ ಇದಕ್ಕೊಂದು ದೊಡ್ಡ ಪರಂಪರಾನೇ ಇದೆ ಅಂತ ಹೇಳ್ತಾರೆ. ಯಾರ್ಯಾರು ಕೇಳಿದ್ರು, ಯಾರ್ಯಾರು ಹೇಳಿದ್ರು, ಆಮೇಲೆ ಈಗ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಒಬ್ಬರೊಬ್ರು ಕೇಳಿದವರು ಹೇಳಿದವರಲ್ಲೆಲ್ಲ ಒಂದೊಂದೊಂದೊಂದು ಕ್ರಮಗಳುಂಟು. ವೈಶಂಪಾಯನರು ಹೇಳ್ತಾರೆ, ರಾಜ, ನಿನಗೆ ಈ ಪ್ರಶ್ನೆ ಹಿಂದೆ ಭೀಷ್ಮಾಚಾರ್ಯರು ಮಾರ್ಕಂಡೇಯ ಋಷಿಗಳಿಗೆ ಮಾಡಿದಾಗ, ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದಾಗ ಧರ್ಮರಾಜ ಪ್ರಶ್ನೆ ಮಾಡಿದಾಗ, ಆಗ ಮಾರ್ಕಂಡೇಯರು ಹಿಂದೆ ಸನತ್ಕುಮಾರರಿಗೆ ಪ್ರಶ್ನೆ ಮಾಡಿದಾಗ ಅಲ್ಲಿ ಸನತ್ಕುಮಾರರು ಉತ್ತರವನ್ನು ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಮೊಟ್ಟ ಮೊದಲಿಗೆ ಸನತ್ಕುಮಾರರು ಮಾರ್ಕಂಡೇಯರಿಗೆ ಹೇಳಿದರು, ಆ ಮಾರ್ಕಂಡೇಯ ಋಷಿಗಳು ಭೀಷ್ಮಾಚಾರ್ಯರಿಗೆ ಹೇಳಿದರು, ಆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಈ ವಿಚಾರವನ್ನು ತಿಳಿಸಿದರು. ಆ ಸಂದರ್ಭದಲ್ಲಿ ನಾನಿದ್ದೆ, ಈಗ ನಾನು ನಿನಗೆ ತಿಳಿಸ್ತಾ ಇದ್ದೇನೆ. ಯಾರ್ಯಾರು ಹೇಳಿದರು ಅಂತ ಹೇಳ್ಬೇಕಲ್ಲ, ಸುಮ್ಮನೆ ಯಾರೋ ಹೇಳಿದರು ಅಂತ ಕೇಳುವಂತಹದ್ದಲ್ಲ. ಯಾರಾದರೂ ಹಿಂದೆ ಹೇಳಿದವರಿದ್ರೆ ಆಗ ಮುಂದೆ ನಾವು ಹೇಳ್ತಾ ಇದ್ದೇವೆ ಅಂತ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಹೇಗದು? ಧರ್ಮವಾಚ
ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ ಏತದ್ವೈ ಶ್ರೋತುಮಿಚ್ಛಾಮಿ ಕಿಂ ಕುರ್ವಾಣೋ ನ ಶೋಚತೆ. ಆಗ ಧರ್ಮಿಷ್ಠನಾಗಿರ್ತಕ್ಕಂತಹ ಹೇ ಭೀಷ್ಮಾಚಾರ್ಯರೇ, ನೀವು ಯಾವ ಧರ್ಮಜ್ಞರಾಗಿದ್ದೀರಿ, ಎಲ್ಲ ಧರ್ಮವನ್ನು ತಿಳಿದುಕೊಂಡವರಾಗಿದ್ದೀರಿ. ಧರ್ಮರಾಜ ಶರಪಂಜರದ ಮೇಲೆ ಮಲಗಿರತಕ್ಕಂತಹ ಭೀಷ್ಮಾಚಾರ್ಯರನ್ನು ಕುರಿತು ಈ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾನೆ. ನೋಡ್ರಿ, ಎಲ್ಲೆಲ್ಲಿ ತತ್ವಗಳ ಉಪದೇಶ ನಡೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯನೇಚ್ಯುತ ಅಂತ ಹೇಳಿ ಎರಡು ಸೈನ್ಯಗಳ ಮಧ್ಯದ ರಣರಂಗದ ರಥದಲ್ಲಿ ನಿಲ್ಲಿಸಿ ಅರ್ಜುನನಿಗೆ 18 ಅಧ್ಯಾಯದ ಗೀತೆ ಕೃಷ್ಣ ಉಪದೇಶ ಮಾಡಿದ. ಮರಣೋನ್ಮುಖನಾಗಿರತಕ್ಕಂತಹ ಪರೀಕ್ಷಿತನ ಉದ್ಧಾರಕ್ಕಾಗಿ ಶುಕಾಚಾರ್ಯರು ಉಪದೇಶ ಮಾಡಿದರು. ಶರಪಂಜರದ ಮೇಲೆ ಮಲಗಿ ಉತ್ತರಾಯಣದ ನಿರೀಕ್ಷೆಯನ್ನು ಮಾಡ್ತಾ ಇರುವಂತಹ ಭೀಷ್ಮಾಚಾರ್ಯರಿಗೆ ಧರ್ಮರಾಜ ಪ್ರಶ್ನೆ ಮಾಡಿದಾಗ ಶಾಂತಿ ಪರ್ವ, ಅನುಶಾಸನ ಪರ್ವ ಎನ್ನುವಂತಹ 2 ಪರ್ವಗಳ ಉಪದೇಶವನ್ನು ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯ. ಬಹಳ ವಿಶಿಷ್ಟವಾಗಿ ಉಪದೇಶವನ್ನು ಮಾಡ್ತಾರೆ. ಉಪದೇಶದ ವಿಚಾರದಲ್ಲಿ ಇದು ಒಂದು ಇರತಕ್ಕಂತಹದ್ದಾಗ್ತಾ ಇದೆ. ಕುರ್ವಾಣಂ ತದ್ವೈ ಶ್ರೋತುಮಿಚ್ಛಾಮಿ ಕಿಂ ಕುರ್ವಾಣಂ ನ ಶೋಚತೆ. ಪಿತೃಗಳ ಉದ್ದೇಶಕವಾಗಿ ನಾವು ಆ ಸಂತುಷ್ಟಿಯನ್ನು ಪಡಿಸುವುದಕ್ಕಾಗಿ ಹೇಗೆ ಕಾರ್ಯವನ್ನು ಮಾಡಬೇಕು ಅದನ್ನೆಲ್ಲವನ್ನೂ ಕೂಡ ವಿಸ್ತಾರ ಮಾಡಿ ನೀವು ತಿಳಿಸಿಕೊಡ್ತಕ್ಕಂತಹದ್ದಾಗಬೇಕು. ನಮ್ಮ ಪಿತೃಗಳು ಉದ್ಧಾರ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅದನ್ನೆಲ್ಲವನ್ನೂ ಕೂಡ ವಿಸ್ತಾರ ಮಾಡಿ ತಿಳಿಸಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಶ್ರಾದ್ಧೆ ಪ್ರೀಣಾತಿ ಪಿತೃನ್ ಸರ್ವಕಾಮ ಫಲೇಸ್ಥು ಯಃ ತ್ವತ್ಪರಂ ಪ್ರಯತೆ ಶ್ರಾದ್ಧೆ ಪಿತ್ತೆ ಪ್ರೇತ್ಯೆ ಚೇತೇಹ ಮೋದತೆ. ನೋಡು ಧರ್ಮರಾಜ, ಪಿತೃಗಳಿಗೆ ಮುಕ್ತಿ ಆಗಬೇಕು ಅಂತಾದರೆ ಅದು ಶ್ರಾದ್ದದಿಂದ ಮಾತ್ರ ಅವರಿಗೆ ಉತ್ತಮವಾದಂತಹ ಗತಿಯಾಗ್ತದೆ. ಮಗನ ಕರ್ತವ್ಯ ಅದು ಅವರ ನಿಮಿತ್ತಕವಾಗಿ ಮಾಡುವಂತಹ ಪಿತೃಕಾರ್ಯದಿಂದ ಅವರಿಗೆ ತೃಪ್ತಿಯಾಗ್ತದೆ. ದಯಾ ಶ್ರಾದ್ದಾದಿಗಳು ಮಾಡುವುದರಿಂದ ತನ್ನ ಕರ್ತವ್ಯ ಏನು ಎನ್ನುವಂತಹದ್ದನ್ನು ಮಗ ತಾನು ಪಡೆದುಕೊಳ್ಳುತ್ತಾನೆ. ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಂ ಪಿಂಡದಾನಾಶ್ಚ ತ್ರಿವಿಪುತ್ರಸ್ಯ ಪುತ್ರತ. ಜೀವತೋ ವಾಕ್ಯಕರಣ ಇದ್ದಾಗ ಅವರ ಮಾತನ್ನು ಕೇಳಿ ಅವರಿಗನುಗುಣವಾಗಿ ನಡೀತಕ್ಕಂತಹದ್ದಾಗಬೇಕು. ಪ್ರತ್ಯಬ್ಧಂ ಭೂರಿ ಭೋಜನ, ಶ್ರಾದ್ದವನ್ನು ಮಾಡಿ ಪ್ರತ್ಯಬ್ಧದಲ್ಲಿಯೂ ಕೂಡ ಬ್ರಾಹ್ಮಣರಿಗೆ ಭೋಜನಕ್ಕೆ ನೀಡಬೇಕು. ಶ್ರಾದ್ದವನ್ನು ಮಾಡಿ ಗಯಾಯಂ ಪಿಂಡದಾನಾಶ್ಚ, ಗಯೆಗೆ ಹೋಗಿ ಅವರ ಹೆಸರ ಮೇಲೆ ಶ್ರಾದ್ದ ಮಾಡಬೇಕು. ತ್ರಿವಿಪುತ್ರಸ್ಯ ಪುತ್ರತ, ಇದು ಮಗನ ಕರ್ತವ್ಯ, ಅವಶ್ಯವಾಗಿ ಮಾಡಲೇಬೇಕು. ತ್ರಿವಿಪುತ್ರಸ್ಯ ಪುತ್ರತ, ಇದು ಮಗನ ಕರ್ತವ್ಯ ಅಂತ ಅಲ್ಲಿ ಹೇಳುವಾಗ ಪಿತೃಗಳಿಗೆ ತೃಪ್ತಿಯಾಗಬೇಕು ಅಂದ್ರೆ ಶ್ರಾದ್ದೇಹಿ ಪ್ರೀಣಾತಿ ಪಿತೃನ್ ಸರ್ವಕಾಮ ಫಲಾಪ್ತಿ. ಶ್ರಾದ್ದದಿಂದಲೇ ಪಿತೃಗಳು ತೃಪ್ತಿ ಹೊಂದುತ್ತಾರೆ. ಎಲ್ಲ ಕಾಮನೆಗಳನ್ನೆಲ್ಲವನ್ನೂ ಕೂಡ ನಮಗೆ ಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಶ್ರಾದ್ದದಿಂದ ತೃಪ್ತಿ ಧರ್ಮದಲ್ಲಿ ಬೇರೆ ಯಾವುದರಿಂದಲೂ ಕೂಡ ಪಿತೃಗಳಿಗೆ ಇಲ್ಲ. ಶ್ರೇಷ್ಠವಾಗಿರತಕ್ಕಂತಹ ಸಂತಾನ ಸಂಪತ್ತು ಎಲ್ಲವನ್ನು ಕೂಡ ಪಿತೃಗಳು ಕೊಡ್ತಾರೆ. ಗರುಡ ಪುರಾಣದ ಒಂದು ಮಾತು ಏನು, ಪಿತಾ ದದಾತಿ ಸತ್ಪುತ್ರಾನ್ ಗೋದನಾನಿ ಪಿತಾಮಹ ಧನದಾತ ಭವೇತ್ ಸೋಪಿ ಯತಸ್ತಸ್ಯ ಪಿತಾಮಹ ದದ್ಯಾತ್ ವಿಪುಲ ಮನ್ನಾದ್ಯಂ ವೃದ್ಧಸ್ತು ಪಿತಾಮಹ ತೃಪ್ತಾ ಶ್ರಾದ್ದೇನ ತೇ ಸರ್ವೇ ದತ್ವಾ ಪುತ್ರಸ್ಯ ವಂಚಿತಂ. ಒಂದೊಂದು ಪುರಾಣಗಳಿಗೆ ಒಂದೊಂದು ಪುರಾಣಗಳು ಸಂವಾದಿಯಾಗ್ತದೆ.
ಒಂದೊಂದು ಪುರಾಣಗಳಿಗೆ ಒಂದೊಂದು ಪುರಾಣಗಳ ಸಂವಾದವಾಗ್ತದೆ. ಹೇಗೆ ಅಂದರೆ ಇದನ್ನೇ ನಾವು ತಿಳಿದುಕೊಳ್ತಕ್ಕಂತಹದ್ದಾಗಬೇಕು. ಏನದು ಅಂದರೆ ಶ್ರಾದ್ದದ ವಿಚಾರವಾಗಿ ನಾವು ಏನನ್ನು ತಿಳಿದುಕೊಳ್ತಕ್ಕಂಥವರಾಗ್ತಾ ಇದ್ದೇವೆ ಅಂದರೆ ಪಿತಾ ದದಾತಿ ಸತ್ಪುತ್ರಂ. ಶ್ರಾದ್ದ ಮಾಡುವುದರಿಂದ ಏನಾಗ್ತದೆ? ಸಂತಾನವನ್ನು ತಂದೆ ಕೊಡ್ತಾನಂತೆ. ಪಿತಾ ದದಾತಿ ಸತ್ಪುತ್ರಂ ಗೋಧನಾನಿ ಪಿತಾಮಹ. ಆಕಳು ಗೋ ಸಂಪತ್ತು ಪಿತಾಮಹ ಕೊಡ್ತಾರಂತೆ. ಏನ್ರಿ, ಇವತ್ತು ನಾವು ಆಕಳೇ ಸಾಕಂಗಿಲ್ಲ, ಆಕಳನ್ನು ಸಾಕುವಷ್ಟು ಬುದ್ಧಿ ಕೊಡ್ತಾರೆ. ಮೊನ್ನೆಯಿಂದ ಅಂದರೆ ಒಂದು 2 ತಿಂಗಳಿಂದ ನನಗೊಂದು ಸಂತೋಷದ ವಿಷಯ ಆಗ್ತಾ ಇದೆ. ನಮ್ಮ ಅಗ್ರಹಾರ, ನಮ್ಮ ಕಾಲೋನಿಯಲ್ಲಿ ಯಾರು ಮನೆಯಲ್ಲಿ ನಾಯಿಗಳನ್ನು ಸಾಕಿದ್ರು ಆ ವ್ಯಕ್ತಿಗಳು 2 ತಿಂಗಳಿಂದ 2 ಆಕಳುಗಳನ್ನು ಕಟ್ಟ್ಯಾರ ಮನೆ ಮುಂದೆ. ಅದು ದೊಡ್ಡ ಮಾತು. ಯಾವ ವ್ಯಕ್ತಿ ನಾಯಿ ಇಲ್ಲಾರದೆ ಬದುಕುವುದಿಲ್ಲ ಅಂತ ಕೈಯಾಗ ನಾಯಿಗಳನ್ನು ಹಿಡ್ಕೊಂಡು ತಿರುಗಾಡುವಂತಹ 2 ದೊಡ್ಡ ವ್ಯಕ್ತಿಗಳು ಅವರ ಮನೆ ಮುಂದೆ ಇವತ್ತು 2 ಆಕಳವ. ಎಷ್ಟು ಪುಣ್ಯ ಅಂತ ಹೇಳಿ. ಅಂದರೆ ಧರ್ಮದಲ್ಲಿ ಆಸಕ್ತರಾಗಿ ಆ ಆಕಳಿನ ಮಹತ್ವ ಅವರಿಗೆ ಅರ್ಥವಾಗಿ ಆಕಳನ್ನು ಕಟ್ಟಿ ನಾಯಿಯನ್ನು ಕಟ್ಟಿ ಮೆರೆಸಿದರು. ಏನು ದೋಷ ಬಂತೋ, ಯಾರೇನು ಹೇಳಿದ್ರು, ಏನು ಮಾಡಿದ್ರು ಅದರ ಕಲ್ಪನೆ ನನಗಿಲ್ಲ, ಅದು ನನಗೆ ಬೇಕಾಗಿಲ್ಲ. ಆದರೆ ಮನೆ ಮುಂದೆ ಆಕಳು ಕಟ್ಟಿದ್ದಾರಲ್ಲ ಸಾಕು, ಅಷ್ಟು ನನಗೆ ಪುಣ್ಯ. ಗೋಧನಾನಿ ಪಿತಾಮಹ. ಧನದಾತ ಭವೇತ್ ಸೋಪಿ ಯತಸ್ತೆ ಚ ಪಿತಾಮಹ. ನಮಗೆ ಧನ ಕೊಡಬೇಕು ಅಂದ್ರೆ ಪಿತಾಮಹ ಕೊಡಬೇಕು. ನೋಡ್ರಿ, ಯಾರಾದ್ರೂ ಕೇಳಿದ್ರೆ 3 ಪಿಂಡ ಯಾಕೆ ಇಡಬೇಕು ಅಂತ ಕೇಳಿದ್ರೆ ಈ ಕಾರಣಗಳು ಹೇಳ್ಬೋದು. ಈ ಮೊದಲನೇ ಪಿಂಡ ಇಡುವುದರಿಂದ ಸತ್ಪುತ್ರ ನಮಗೆ ಹುಟ್ಟುತ್ತಾನೆ, ಅಥವಾ ಹುಟ್ಟಿದ ಮಗ ಸತ್ಕರ್ಮದಲ್ಲಿ ಆಸಕ್ತನಾಗ್ತಾನೆ. ಆದ್ದರಿಂದ ಈ ಮೊದಲನೇ ಪಿಂಡವನ್ನಿಟ್ಟಿದ್ದೇನೆ. 2ನೇ ಪಿಂಡ ಗೋಧನ, ಆಕಳು ನಾವು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಆಕಳ ನಿಮಿತ್ತಕವಾಗಿ ದೊರೆಯುವಂತಹ ಹಾಲು, ಮೊಸರು ಮೊದಲಾಗಿರ್ತಕ್ಕಂತಹದ್ದೇನಿದೆಯಲ್ಲ ಗೋ ಸಂಪತ್ತು, ಅದಾದರೂ ನಮಗೆ ಕೊಡ್ಲಿ. ಅಥವಾ ನಮ್ಮಿಂದ ಗೋ ಸಂಪತ್ತಿಗೆ ರಕ್ಷಣೆ ಆಗುವಂತಹದ್ದಾದ್ರೂ ಮಾಡಲಿ. ನಮಗೆ ಸಾಕ್ಲಿಕ್ಕಾಗದೇ ಇದ್ರೂ ಕೂಡ ಸಾಕುವಲ್ಲೇ ಆದ್ರೂ ಹೋಗುವಷ್ಟು ಕೊಡುವಷ್ಟು ನಮಗೆ ದೇವರು ಕೊಡ್ಲಿ. ಗೋಧನ ಹಂಗಾದ್ರೂ ಕೊಡ್ಲಿ. ನಮ್ಮಲ್ಲಿ ಆಕಳು ಕಟ್ಲಿಕ್ಕೆ ಆಗಿಲ್ಲಪ್ಪ ಅಂದ್ರೆ ಗೋಗ್ರಾಸವನ್ನು ತೆಗೆದಿಟ್ಟು ಗೋ ಇರೋ ಸ್ಥಾನದಲ್ಲಿ ಒಯ್ದು ಕೊಡ್ಲಿ, ಅದಕ್ಕೆ ಆಹಾರಾದಿಗಳು ಕೊಡ್ಲಿ, ಅದನ್ನು ನಮಗೆ ಕೊಡುವಂತೆ ಬುದ್ಧಿಯನ್ನು ಕೊಡ್ಲಿ ಪಿತಾಮಹ. ಸಂಪತ್ತು, ದುಡ್ಡು ಅದು ಯಾರಿಗೆ ಬ್ಯಾಡ್ರಿ? ಎಲ್ಲರಿಗೂ ಬೇಕೇ, ಬೇಡ ಅಂತ ಅನ್ಲಿಕ್ಕಿಲ್ಲೇ ಇಲ್ಲ. ಅಂತಹ ಸಂಪತ್ತು ನಮಗೆ ಯಾವ ಆ ಪಿತಾಮಹ ನಮಗೆ ಕೊಡ್ತಕ್ಕಂತಹದ್ದಾಗಲಿ. ಅಷ್ಟೇ ಅಲ್ಲ, ನಮಗೆ ಆ ವೃದ್ಧ ಪಿತಾಮಹ ಏನಿದ್ದಾರಲ್ಲ, ವಿಪುಲಂ ದದಾತಿ ವಿಪುಲಂ ಮನ್ನಾದ್ಯಂ ವೃದ್ಧ ಪಿತಾಮಹ, ಹಿರಿಯರೇನಿದ್ದಾರಲ್ಲ ನಮಗೆ ಅನ್ನಾದವನ್ನು ಕೊಡ್ತಾರೆ. ಅನ್ನಕ್ಕೆ ಕಮ್ಮಿ ಮಾಡುವುದಿಲ್ಲಂತ, ಉಪವಾಸ ಕೆಡುವುದಿಲ್ಲಂತ. ನನಗಿವತ್ತು ಇಲ್ಲ ಅಂತ ಹೇಳಿ ಇಲ್ಲ. ನೋಡ್ರಿ, ಇವತ್ತು ಎಷ್ಟು ಒಂದು ಭಗವಂತನ ಸಂಕಲ್ಪ. ನಮ್ಮ ಹಿರಿಯರು ಮಾಡಿದ ಪುಣ್ಯ, ನಾವು ಮಾಡಿದ್ದಲ್ಲ, ಅವರು ಮಾಡಿದ ಪುಣ್ಯದಿಂದಲೇನೆ ಇವತ್ತು ಒಪ್ಪತ್ತು ಏನೂ ಇಲ್ಲದೆ ಉಪವಾಸ ಮಲ್ಕೊಳ್ಳುವ ಪರಿಸ್ಥಿತಿ ಅಂತೂ ದೇವರು ಕೊಟ್ಟಿಲ್ಲ. ಇವತ್ತೇನೂ ಇಲ್ಲಪ್ಪ, ಇವತ್ತೇ ಹುಟ್ಟಿಸ್ಬೇಕು, ಇವತ್ತೇ ಹೋಗಿ ದುಡ್ಕೊಂಡು ಬರಬೇಕು, ಬಂದು ದುಡ್ಡಿನಿಂದಲೇನೆ ಸಾಮಾನು ತಂದು ಅಡಿಕೆ ಮಾಡಿಕೊಂಡು ಇರಬೇಕನ್ನುವ ಸ್ಥಿತಿ ಅಂತೂ ನಮಗೆ ಬಂದಿಲ್ಲಲ್ಲ. ಸಾಕು, ಹಿರಿಯರು ಮಾಡಿದ ಪುಣ್ಯ, ನಾವು ಮಾಡಿದ ಪುಣ್ಯ ಅಂತೂ ಮುಂದೆ ನಮ್ಮ ಮಕ್ಕಳಿಗೆ, ಹಿರಿಯರು ಮಾಡಿದ ಪುಣ್ಯ ನಮಗೆ. ಹಂಗ ಇಂತಹ ಆ ಯಾವ ಆ ಒಂದು ಪ್ರಪಿತಾಮಹ, ವೃದ್ಧ ಪ್ರಪಿತಾಮಹ, ತಸ್ಮಾತ್ ಶ್ರಾದ್ದೇನ ತೇ ಸರ್ವೇ ದದ್ಯಾತ್ ಪುತ್ರಸ್ಯ ವಂಚಿತಂ. ಆದ್ದರಿಂದ ಈ ಶ್ರಾದ್ದವನ್ನು ಮಾಡುವುದರಿಂದ, ಹಿರಿಯರ ಪಿಂಡಗಳನ್ನು ಇಡುವುದರಿಂದ ನಮಗೆ ಇಷ್ಟೆಲ್ಲ ಸಂಪತ್ತನ್ನ ಪಿತೃಗಳು ನಮಗೆ ಕೊಡ್ತಾರಂತೆ. ಅದಕ್ಕೆ ಶ್ರಾದ್ದವನ್ನು ಮಾಡಬೇಕು ಅಂತ ತಿಳಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಹೌದ್ರಿ, ಶ್ರಾದ್ದ ಯಾರಿಗೆ? ಯಾರಿಗೆ ಪಿತೃಗಳು ಅಂತ ಕರೀತಾರೆ.
ಎಲ್ಲ ಕಿಂಚಿತ್ ಸ್ವಲ್ಪ ವಿಷಯಗಳು ನಿಮಗೆಲ್ಲ ತಿಳಿದಿದ್ದೆ, ಹೇಳಿದ್ದನ್ನೇ ಹೇಳ್ತೀನಿ ಅನ್ಬೋದು, ಹೇಳ್ತೀರಾ ಅನ್ಬೋದು, ಆದರೆ ಏನು ಬಂದಿದೆ ಅದನ್ನು ನಾನು ಹೇಳ್ತೀನಿ. ಧರ್ಮರಾಜ ಕೇಳ್ತಾನೆ, ವರ್ತಂತೆ ಪಿತರ ಸ್ವರ್ಗೆ ಕೇಶಾಂಚಿದ್ ನರಕೇ ಪುನಃ ಪ್ರಾಣಿನಾಂ ನಿಯತಾಂ ವಾಪಿ ಕರ್ಮಜಂ ಫಲಮುಚ್ಚತೆ. ಅಲ್ಲ, ಈಗ ಅವರವರ ಕರ್ಮಕ್ಕನುಗುಣವಾಗಿ ಅಲ್ಲಲ್ಲಿ ಅವರು ಹೋಗಿರ್ತಾರೆ ಅಂತ ನಾನು ಕೇಳಿದ್ದೆ ಅಂತ ಹೇಳ್ತಾನೆ. ಧರ್ಮರಾಜ ಹೇಳ್ತಾನೆ, ಅಭಿಸಂದಾಯ ಪಿತೃಂ ಪಿತೃಶ್ಚ ಪಿತರಸ್ತಥಾ ಪಿತೂ ಪಿತಾಮಹಂ ಚೈವ ತ್ರಿಷು ಪಿಂಡೇಶು ನಿಶ್ಚಿತಃ ತಾನಿ ಶ್ರಾದ್ದಾನಿ ದತ್ತಾನಿ ಕಥಂ ಗಚ್ಚತಿ ವೈ ಪಿತೃನ್. ಒಳ್ಳೆ ಪ್ರಶ್ನೆ ಮಾಡ್ತಾನ್ರಿ. ಕೇವಾತೆ ಪಿತೃನ್ ಅನ್ನೆ ಸ್ಮಕಾನ್ ಯಜಮೋ ವಯಂ ಪುನಃ ದೇವಾಪಿ ಪಿತೃನ್ ಸರ್ಗೆ ಯಜಂತೇತಿ ನ ಶ್ರುತಂ. ಆಗ ಹೇ ಭೀಷ್ಮಾಚಾರ್ಯರೇ, ಅವರವರ ಕರ್ಮಕ್ಕನುಗುಣವಾಗಿ ಕೆಲವೊಬ್ಬರೂ ಪ್ರಾಣಿಗಳಾಗಿರ್ತಾರೆ. ಪ್ರಾಣಿನಾಂ ನಿಯತಂ ವಾಪಿ ಕರ್ಮಜಂ ಫಲಂ ವಿತೆ ಅಭಿಸಂದಾಯ ಪಿತೃ ದೇವಾನ್. ಒಬ್ಬೊಬ್ಬರು ಸ್ವರ್ಗದಲ್ಲಿರ್ತಾರೆ, ಒಬ್ಬರೊಬ್ಬರು ನರಕದಲ್ಲಿರ್ತಾರೆ, ಒಬ್ಬರೊಬ್ಬರು ಪ್ರಾಣಿಗಳಾಗಿರ್ತಾರೆ, ಒಬ್ಬರೊಬ್ಬರು ಪಕ್ಷಿಗಳಾಗಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಆಗಿ ಪಿತೃಗಳಿರ್ತಾರೆ. ಅವರವರ ಕರ್ಮಕ್ಕನುಗುಣವಾಗಿ ಅಲ್ಲಲ್ಲೆಲ್ಲ ಅವರು ಇರ್ತಾರೆ. ನರಕದಲ್ಲಿರ್ತಾರೋ ಸ್ವರ್ಗದಲ್ಲಿರ್ತಾರೋ ಏನು ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ನಮಗೆ ತಿಳಿತಕ್ಕಂತಹದ್ದಾಗಿಲ್ಲ. ಇನ್ನ ನಾವು ಕೊಡುವಂತಹ ತ್ರಿಪಿಂಡ 3 ಪಾರ್ವಣ ವಿಧಾನವನ್ನು ಮಾಡ್ತೀವಿ ನಾವು. ಈ ಪಕ್ಷಿಮಾಸದಲ್ಲಿ ಟೀಮ್ ದೊಡ್ಡದಿರ್ತದೆ, ಎಲ್ಲರೂ ಬರ್ತಾರೆ. ಆದರೆ ಶ್ರಾದ್ದ ಪ್ರತಿ ಸಂವತ್ಸರಕ ಶ್ರಾದ್ದ ಮಾಡುವಾಗ 3 ಪಿಂಡ, ಇನ್ನೊಂದು ಉಚ್ಚಿಷ್ಟ ಪಿಂಡ ಅಂತ ಹೇಳಿ ಏ ಅಗ್ನಿದಗ್ಧ ಅನಗ್ನಿದಗ್ಧೇಭ್ಯ ಅಸ್ಮತ್ ಕುಲ ಪ್ರಸೂತ ಮೃತೇಭ್ಯ ಅಂತ ಹೇಳಿ ಅದು ಉಚ್ಚಿಷ್ಟ ಪಿಂಡ ಅಂತ 4ನೇದು ಇಡ್ತೇವೆ. ಆದರೆ ಈ 3 ಶ್ರಾದ್ದ, ಈ 3 ಪಿಂಡವನ್ನಿಟ್ಟು ಮಾಡುವಂತಹ ಶ್ರಾದ್ದ ಪಕ್ಷಿಮಾಸದಲ್ಲಿ ಬಹಳ ಜನ ಬರ್ತಾರೆ, ಅವುಗಳನ್ನು ಮಾಡುವುದು ಅಂತ ಇಟ್ಕೊಳ್ರಿ. ಮಾಡುವುದರಿಂದ ಏನಾಗ್ತದೆ, ಇಟ್ಟು ಪಿಂಡಗಳನ್ನು ಅವರಿಗೆ ನಾವು ಇಟ್ಟಾಗ ಅವರಿಗೆ ಹೇಗೆ ಹೋಗಿ ತಲುಪುತ್ತದೆ, ಹೇಗೆ ಮುಟ್ತದೆ. ಪಿತೃದೇವತೆಗಳು ಅಂದರೆ ಯಾರು, ನಮ್ಮ ಪಿತೃಗಳು ಅಂದರೆ ಯಾರು, ಅವರನ್ನು ಹೇಗೆ ಪೂಜೆ ಮಾಡಬೇಕು, ಪಿತೃಗಳಂತ ಅವರನ್ನು ಯಾಕೆ ಕರೀತಾರೆ, ಅದನ್ನೆಲ್ಲವನ್ನೂ ಕೂಡ ತಿಳಿಸಬೇಕು ಅಂತ ಹೇಳಿ ಧರ್ಮರಾಜ ಭೀಷ್ಮಾಚಾರ್ಯರನ್ನು ಕೇಳಿದ್ದ. ಭೀಷ್ಮಾಚಾರ್ಯರು ಮಾರ್ಕಂಡೇಯರನ್ನು ಕೇಳಿದ್ರು, ಮಾರ್ಕಂಡೇಯರು ಸನತ್ಕುಮಾರರನ್ನು ಕೇಳಿದ್ರು. ಈ ಒಂದು ಪ್ರಶ್ನೆಗೆ ಇಷ್ಟು ಜನ ಎಲ್ಲ ಉತ್ತರ ಕೊಟ್ಕೊಂಡು ಬಂದಿದ್ದಾರೆ. ಭಾಗವತವೂ ಹಾಗೆ ಕಥೆಯಲ್ಲೆಲ್ಲ ಬರುವಾಗ ಶುಕಾಚಾರ್ಯರ ಪರೀಕ್ಷಿತ ರಾಜನಿಗೆ, ಅದನ್ನು ಸೂತರು ಶವನಕಾದಿ ಋಷಿಗಳಿಗೆ, ಮಧ್ಯ ಮಧ್ಯದಲ್ಲಿ ಬರುವಂತಹ ಸಂವಾದಗಳೆಲ್ಲವೂ ಕೂಡ ಹೀಗೆ ನಮಗೆಲ್ಲ ಅನಿಸ್ತದೆ. ವೈಶಂಪಾಯನಾಚಾರ್ಯರು ಜನ್ಮೇಜಯನ್ ಹೇಳುವಾಗ ಈ ಧರ್ಮರಾಜ ಯಾಕೆ ಬಂದ ಇಲ್ಲಿ, ಅವರೆಲ್ಲ ಹೋಗಿಬಿಟ್ಟಿದ್ರು, ಮುಗಿದೋಗಿತ್ತು ಅವ್ರದೆಲ್ಲ. ಆದರೆ ಇವರೆಲ್ಲ ಹೀಗೆ ಮಾಡಿದ್ದಾರೆ ಅನ್ನುವುದನ್ನು ಇವರಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ನೋಡಪ್ಪ, ನಿಮ್ಮ ಪ್ರಪಿತಾಮಹ ಏನಿದ್ನಲ್ಲ ಮುತ್ತಜ್ಜ ಧರ್ಮರಾಜ, ಅವನಿದನ್ನೆಲ್ಲ ಮಾಡ್ತಾ ಇದ್ದ, ಅವನು ಮಾಡಿದ್ದ ಈ ಪ್ರಶ್ನೆ ಅಂತ ಆ ಜನಮೇಜಯನಿಗೆ ಹೇಳ್ತಾ ಇದ್ದ. ಆಗ ಭೀಷ್ಮಾಚಾರ್ಯ ಶರಪಂಜರದ ಮೇಲೆ ಮಲಗಿ ಉತ್ತರವನ್ನು ಕೊಡಲಿಕ್ಕೆ ಹೊರಡತಕ್ಕಂಥವರಾಗ್ತಾ ಇದ್ದಾರೆ. ನೋಡಪ್ಪ, ಅವಶ್ಯವಾಗಿ ಪಿತೃದೇವತೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಚಿರಪಿತೃಗಳು ಅಚಿರಪಿತೃಗಳು ಅಂತ ವಿಚಾರವಾಗಿ ತಿಳಿಸ್ಲಿಕ್ಕೆ ಹೊರಡ್ತಾರೆ. ಪಿತೃದೇವತೆಗಳ ಒಂದು ಸಮೂಹ, ಪಿತೃಗಳ ಒಂದು ಸಮೂಹ. ಅಲ್ಲಿ ಅಗ್ನಿಶ್ವಾತ್ತರು, ಬರ್ಹಿಷದರು, ವೈರಾಜರು, ಸುಕಾಲರು, ಅಂಗೀರಸರು, ಸುಧದ್ವರು, ಸೋಮಪರು, ಆಮೇಲೆ ಅಮೂರ್ತರು, ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಪಿತೃಗಳಲ್ಲಿಯೇ ಒಂದೊಂದೊಂದೊಂದು ಗುಂಪುಗಳು, ಒಂದೊಂದು ಟೀಮ್ಗಳು. ಅವರವರಲ್ಲೇ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಪುಣ್ಯ ಮಾಡಿದ್ದಕ್ಕಾಗಿ ಅವರವರಿಗೆ ಅಂತೇಳಿ ಹೀಗೆಲ್ಲ ಇರ್ತದಲ್ಲ. ಇಂತಿಂತಹ ಓದಿದವರಿಗೆ ಈ ರೀತಿಯಾಗಿ ನೌಕರಿ, ಈ ರೀತಿಯಾಗಿ ಇಂತಹದ್ದನ್ನು ಓದಿದವರಿಗೆ ಇಂತಹ
ವಿಚಾರವಾಗಿ ಅಂತೇಳಿ. ಸ್ವಲ್ಪ ಓದಿದ್ರೆ ಅವ್ನು ಪ್ಯೂನಾಗಿ ಮಾಡ್ತಾರೆ, ಸ್ವಲ್ಪ ಇನ್ನೊಂಚೂರು ಹೆಚ್ಚಿಗಿದ್ರೆ ಅವನು ಇನ್ನೊಂದು ಸ್ವಲ್ಪ ದೊಡ್ಡ ಕೆಲಸ ಕೊಟ್ಟಿರ್ತಾರೆ. ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಇರುವಂತೆ ಅಲ್ಲಲ್ಲಿ ಅವರವರ ಪಿತೃಗಳ ಯೋಗ್ಯತಾನುಸಾರವಾಗಿ ಅವರವರಿಗೆ ಅದನ್ನು ಎಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಇಂತಹ ಅಗ್ನಿಶ್ವಾತ್ಥರೇ ಮೊದಲಾಗಿರ್ತಕ್ಕಂತಹ ಪಿತೃಗಳ ವಿಚಾರವಾಗಿ ತಿಳಿಸ್ತಾ ಇದ್ದಾರೆ. ಆಗ ಯಾರವರು ಮೃತರಾದಂತಹ ಪಿತೃಗಳು ಈ ಗುಂಪಿನಲ್ಲಿ ಸೇರಬೇಕಾದರೆ ಅವರ ಶ್ರಾದ್ದಾರಾಧನೆಯನ್ನು ಮಾಡಿ 1 ವರ್ಷ ಪರ್ಯಂತವಾಗಿ ಅವರ ಮೇಲೆ ಹೋಗಿ ಮಗ ಕೊಡುವಂತಹ ಮಕ್ಕಳು ಮಾಡುವ ಪಿಂಡದಿಂದ ಅವರಿಗೆ ತೃಪ್ತಿಪಡಿಸಿ ಅವರು ತಮ್ಮ ಸಾಧನೆ ಮಕ್ಕಳು ಮಾಡುವ ಪುಣ್ಯದಿಂದ ಆಯಾ ಉತ್ತಮ ಲೋಕಕ್ಕೆ ಪಿತೃಲೋಕಕ್ಕೆ ಹೋಗಿರ್ತಾರಂತೆ. ಅಲ್ಲಿಂದ ಅವರಿಗೆ ಎಲ್ಲ ಕಡೆಗೆ ಹೋಗ್ಬೇಕಲ್ಲ, ಆಯಾ ಉತ್ತಮ ಲೋಕಕ್ಕೆ ಅವರು ಹೋಗ್ತಕ್ಕಂಥವರಾಗ್ತಾ ಇದ್ದಾರೆ. ಶ್ರಾದ್ದದಿಂದ ತೃಪ್ತರಾಗಿ ಚಿತೃಪಿತೃಗಳು ತಮ್ಮ ಪಿತೃಗಳೊಂದಿಗೆ ತುಷ್ಟಿ ಪಡ್ತಕ್ಕಂಥವರಾಗ್ತಾ ಇದ್ದಾರೆ. ಹೋಗುವವರಿಗೆ ಚಿರಪಿತೃಗಳು ಅಂತ ಕರೀತಾರೆ. ಅಂದ್ರೆ ಆ ಚಿರಪಿತೃಗಳು ತಾನು ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಅವರ ಪೂರ್ವಜರ ಜೊತೆಗೆ ಕಲಿತಾರೆ. ಬೇಕಲ್ರಿ, ಹಿಂದಿನವರೆಲ್ಲ ಹೋಗ್ಬಿಟ್ಟಿರ್ತಾರೆ, ಅವ್ರು ಇವ್ರು ಮಾಡಿದಂಥ ಇದಕ್ಕೆ ಹೋಗಿ ಅವ್ರು ಕಲಿಬೇಕಲ್ಲ ಅವ್ರ ಜೊತೆಗೆ. ಯಾಕಂದ್ರೆ ನಮ್ಮ ಟೀಮ್ ಎಲ್ಲ ಒಂದೇ ಕಡೆಗೆ ಹೋಗ್ಬೇಕಲ್ರಿ. ನಾವು 3 ಜನರಿಗೆ ಕೊಟ್ಟಿರ್ತೀವಿ, ಎಲ್ಲರೂ ಒಮ್ಮೆಲ್ಗೆ ಅಂತರೂ ಹೋಗಿರಂಗಿಲ್ಲ. 3 ಜನ ಒಬ್ರೊಬ್ಬರು ಮುಂದೆ ಹೋಗ್ಬಿಟ್ಟಿರ್ತಾರೆ. ಅವ್ರವ್ರ ಜೊತೆಗೆ ಹೋಗಿ ಕಲೀಲಿಕ್ಕೆ ಇವರಿಗೆ ಚಿರಪಿತೃಗಳು ಅವರು ಸ್ಥಿರಪಿತೃಗಳು ಅಂತ ಮೊದಲಿಗೆ ಹೋಗಿಬಿಟ್ಟಿರ್ತಾರೆ. ಹಾಗೆ ಅಲ್ಲಿ ಹೋಗ್ತಕ್ಕಂಥವರಾಗ್ತಾ ಇದ್ದಾರೆ. ಅಗ್ನಿಶ್ವಾತ್ಥ ಪಿತೃಗಳು ಅಂತ ಹೇಳಿ ಇರ್ತಕ್ಕಂಥವರಾಗ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮದೇವರು ಪುತ್ರರು ಪಿತೃಗಳು ಅಂತಿದ್ದಾರೆ. ಪಿತೃಗಳು ಅಂತ ಹೇಳಿ ಬ್ರಹ್ಮದೇವರ ಮಕ್ಕಳು, ಅವರಿಗೆ ಪಿತೃಗಳು ಅಂತ ಕರೀತಾರಂತ. ಪಿತೃಗಳು ಅಂದ್ರೆ ನಾವು ನಮ್ಮ ತಂದೆ ತಾಯಿಗಳು ಅಂತಲ್ಲ, ಪಿತೃಗಳ ಒಂದು ಗಣ, ಅದು ಪಿತೃಗಳ ಒಂದು ಸಮೂಹ. ಆ ಪಿತೃಗಳ ಸಮೂಹ, ಪಿತೃಗಳ ಗಣ ಅದು ಬ್ರಹ್ಮದೇವರ ಮಕ್ಕಳಂತೆ. ಆ ಬ್ರಹ್ಮದೇವರ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ, ತಾವು ಈ ಮಕ್ಕಳು ಕೊಟ್ಟಂತಹ ಪಿಂಡವನ್ನು ಒಯ್ದು ಅವರವರಿಗೆ ಮುಟ್ಟಿಸುವ ಪೋಸ್ಟ್ಮನ್ ಕೆಲಸ ಮಾಡ್ತಾರೆ. ಪೋಸ್ಟ್ಮನ್ ಕೆಲಸ ಮಾಡ್ತಾರೆ. ಹೇಗೆ ಅಂತ ನೀವು ಕೇಳಬಹುದು. ಶಾಸ್ತ್ರದಲ್ಲಿ ವಿಧಾನ. ಈಗ ನಾವು ಹೋಮ ಮಾಡ್ತೀವಿ, ಎಲ್ಲಿ? ಅಗ್ನಿಯಲ್ಲಿ ಹೋಮ ಮಾಡ್ತೀವಿ. ಸೂರ್ಯ ಯಸ್ವಾಹ, ಚಂದ್ರ ಯಸ್ವಾಹ ಅಂತ ಹೇಳಿ ನಾವು ಅಗ್ನಿಯಲ್ಲಿ ಹೋಮ ಮಾಡ್ತೀವಿ. ಅಗ್ನಿ ಏನು ಮಾಡ್ತಾನೆ? ಕೊಟ್ಟ ಆಹುತಿ ಯಾರ್ಯಾರಿಗೆ ಕೊಡಬೇಕೋ ಒಯ್ದವರವರಿಗೆ ಮುಟ್ಟಿಸ್ತಾನಲ್ಲ. ಹಾಗೆ ಬ್ರಹ್ಮದೇವರ ಮಕ್ಕಳು ಪಿತೃಗಳು ಮಗ ಕೊಟ್ಟಿರುವಂತಹ ಏನು ಈ ಪಿಂಡೋದಕಗಳಿದೆಯಲ್ಲ, ಅದನ್ನು ಒಯ್ದು ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾರಂತೆ. ಬ್ರಹ್ಮದೇವರು ಪುತ್ರರು ಸಹ ಪಿತೃಗಳೇ, ದೇವತೆಗಳ ಪುತ್ರರೂ ಕೂಡ ಇರ್ತಕ್ಕಂಥವರಾಗ್ತಾ ಇದ್ದಾರೆ. ಆ ಕೆಲಸ ಮಾಡಲಿಕ್ಕೆ ಅವರ ಜೊತೆಗೆ 3 ಜನ ಇದ್ದಾರಂತೆ. ವಸು, ರುದ್ರ, ಆದಿತ್ಯ. ಆ ಪಿತೃಗಳ ಜೊತೆಗೆ ಈ 3 ಜನ ದೇವತೆಗಳು ಕಲ್ತಿದ್ದಾರೆ. ನೋಡ್ರಿ, ಬ್ರಹ್ಮದೇವರ ಮಕ್ಕಳು 3 ಜನ. ಆ ಬ್ರಹ್ಮದೇವರ ಮಕ್ಕಳು ಒಂದು ಪಿತೃದೇವತೆಗಳು ಅಂತ ಅವ್ರಿಗೆ ಕರೀತಾರೆ. ಅವರ ಜೊತೆಗೆ ಇವರು 3 ಜನ ಇದ್ದಾರೆ. ಇವರು ತಾವು ಅಲ್ಲಿ ಮಾಡಿದಂತಹ ಶ್ರಾದ್ದದ ಅನ್ನವನ್ನು ಉದಕವನ್ನು ಒಯ್ದು ಕೊಡ್ತಾ ಇದ್ದಾರೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಅತ್ರತೆ ಕಥಯಿಷ್ಯಾಮಿ ಯಥಾಶ್ರುತಮತಿಂದಿರಂ ಏಚತೆ ಪಿತರೋ ಯಸ್ಮಿನ್ ತಸ್ಮಾತ್ ಯಾಜ್ಯಮ್ಮೋ ವಯಂ ವಪುಃ ಪಿತಾಮಮ ಪುರಾ ಗೀತಂ ಲೋಕಾಸ್ತನ್ನೇನ ತೇವತೈ ಅಂತ ಅಲ್ಲಿ ಭೀಷ್ಮಾಚಾರ್ಯರು ಉತ್ತರ ಕೊಡಲಿಕ್ಕೆ ಉದ್ಯುಕ್ತರಾಗ್ತಕ್ಕಂಥವರಾಗ್ತಾ ಇದ್ದಾರೆ. ಆ ಭೀಷ್ಮಾಚಾರ್ಯರು ಏನು ಉತ್ತರ ಕೊಟ್ಟರು, ಏನು ವಿಚಾರ ಅನ್ನೋದನ್ನು ನಾಳೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ಅವಾಪ್ನೋತು ಗುರೋರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.